ಹೀರೋ ಮೆಟೀರಿಯಲ್ ನೀವು, ಯಾಕೆ ವಿಲನ್ ಆದ್ರಿ ಅಂತ. ಬ್ಯಾಂಗ್ಳೂರಿಗೆ ಒಂದ್ ಕಡೆ ಹೋದ್ರೆ ಅಡ್ರೆಸ್ ತಗೊಂಡು ಆಡಿಷನ್ಗೆ ಹೋದ್ರೆ ರಿಟರ್ನ್ ಬರಕ್ಕೆ ಯಾರ ಹತ್ರ ಕೇಳ್ಕೊಂಡ್ ಬರ್ಬೇಕು ಮನೆಗೆ, ಯಾಕಂದ್ರೆ ಲೊಕೇಶನ್ ಕೂಡ ಗೊತ್ತಿಲ್ಲ ಹೊಸದು. ಇಲ್ಲ ಇವನ್ ಕತೆ ಆಯ್ತು, ಸಿನಿಮಾದಲ್ಲಿ ಏನೂ ಆಗಿಲ್ಲ ಇವನ್ಗೆ. ಏನಂತ ಮಾಡ್ತಾನೆ ಇವನಿಗೆ, ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದು ಜರ್ನಿ, ಇಲ್ಲಿಂದ ಮುಂದೆ ಇನ್ನೊಂದು ಜರ್ನಿ. ಸೊ ಸಲಾರ್ ಅವಕಾಶ ಸಿಗೋದೇ ಕಷ್ಟ. ನಿಮಗೆ ಅವಕಾಶ ಸಿಕ್ಕಾಗ ಫಸ್ಟ್ ಟೈಮ್ ಅನ್ಸಿದ್ದೇನು? ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಬಂದು ಪ್ರಶಾಂತ್ ಸರ್ ಎದುರುಗಡೆ ನಿಲ್ಲಿಸ್ತಾರೆ. ವಿಷ್ಣು ಎಸ್ ವಾವ್ ಅಂತ ಹೇಳ್ತಾರೆ ಸರ್. ವಾವ್, ಯಾ ನನಗೇನೋ ಒಂಥರ ಸರ್ ಪ್ರಶಾಂತ್ ಸರ್ ಅಂತಾರೆ. ಅವ್ರ ಬಾಯಲ್ಲಿ ಈ ಮಾತು ಕೇಳೋದು. ಹೇಳ್ತಾ ಇದ್ರು, ಒಂದು ಶಾರ್ಟ್ ಮುಗೀತು, ಇಮಿಡಿಯೇಟ್ ಬರ್ತಾರೆ, ವಜ್ರಾಂಗ್ ಚೆನ್ನಾಗಿ ಮಾಡಿದ್ರಿ, ಇನ್ನೂ ಚೆನ್ನಾಗಿ ಮಾಡಿ, ನಾವು ಕನ್ನಡದವ್ರು ಏನಂತ ಎಲ್ರಿಗೂ ತೋರಿಸ್ಬೇಕು ಅಂತ ಒಂದು ಮಾತು ಹೇಳ್ತಾರೆ. ಕನ್ನಡದ ತಾಕತ್ ಏನು ಅಂತ, ಕನ್ನಡದ ತಾಕತ್ ಏನು ಅಂತ ಹೇಳಿ ಎಲ್ಲರಿಗೂ ತೋರಿಸ್ಬೇಕಂತ ಒಂದು ಮಾತು ಹೇಳ್ತಾರೆ ಸರ್. ತುಂಬಾ ಪ್ರೀತಿ ಸರ್ ಅವ್ರಿಗೆ ಕನ್ನಡ ಅಂದ್ರೆ. ಸರ್ ಆಲ್ಮೋಸ್ಟ್ ಒಂದು 70% ಟೆಕ್ನಿಷಿಯನ್ಸ್ ಏನಿದ್ರು ಎಲ್ಲ ಕನ್ನಡದವರು, ಅಂಡ್ ಆರ್ಟಿಸ್ಟ್ಗಳು ನಾವು ಒಂದು 9 ರಿಂದ 10 ಜನ ಕನ್ನಡದವ್ರು ಏನಿದ್ರು, ಎಲ್ಲರ ಜೊತೆಗೂ ಸರ್ ಅವ್ರು ಕನ್ನಡನೇ ಮಾತಾಡ್ತಿದ್ವಿ. ಒಂದ್ ವೇಳೆ ವಜ್ರಂಗ್ ಅವರು ಸಿನಿಮಾಗೆ ಬರ್ದೇ ಹೋಗಿದ್ರೆ, ನಟ ಆಗದೆ ಹೋಗಿದ್ರೆ ಏನಾಗ್ತಾ ಇದ್ರಿ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ವಿಜಯ್ ಭರಮಸಾಗರ. ಈ ಸಿನಿಮಾ ಅನ್ನೋದು ಒಂಥರ ಮಾಯೆ. ಅಂದರೆ ಬಣ್ಣದ ಜಗತ್ತಿದೆಯಲ್ಲ, ಅದು ಯಾವಾಗಲೂ ಅಷ್ಟೇ. ಒಂದು ಸರಿ ಇಲ್ಲಿ ಎಂಟ್ರಿ ಕೊಟ್ಟರೆ ಮತ್ತೆ ಇಲ್ಲೇ ಬಿದ್ದು ಎದ್ದು ಹೊರಳಾಡಬೇಕು ಅಂತ ಅನಿಸುತ್ತೆ. ಸಿನಿಮಾ ರಂಗದಲ್ಲಿ ಸಾಕಷ್ಟು ಪ್ರತಿಭಾವಂತರು ಹಾಗೆ ಆರಂಭದಲ್ಲಿ ಬಂದು ಸಾಕಷ್ಟು ಸೋಲು ಗೆಲುವು ಎಲ್ಲವನ್ನೂ ಅನುಭವಿಸಿ ಒಂದು ಮಟ್ಟಕ್ಕೆ ನಿಲ್ತಾರೆ. ಇವತ್ತು ಕೂಡ ಚಿತ್ರರಂಗಕ್ಕೆ ಬಂದು ಸಾಕಷ್ಟು ಸೈಕಲ್ ಹೊಡೆದು ಇವತ್ತು ಸಕ್ಸಸ್ಫುಲ್ ನಟ ಅಂತ ಅನ್ಸ್ಕೊಂಡಿದ್ದಾರೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಅವರೇ ವಜ್ರಾಂಗ್ ಶೆಟ್ಟಿ ಸರ್. ನಮಸ್ಕಾರ. ನಮಸ್ಕಾರ ಶೆಟ್ರೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಜ್ರಾಂಗ್ ಶೆಟ್ಟಿ ಬಹುಶಃ ಇತ್ತೀಚೆಗೆ ಅವರ ಹೆಸರು ತುಂಬ ಓಡುತ್ತಾ ಇದೆ. ಸಲಾರ್ ಸಿನಿಮಾ ನೋಡಿದ್ರೆ ನಿಮಗೆಲ್ಲ ವಜ್ರಾಂಗ್ ಶೆಟ್ಟಿ ಯಾರು ಅಂತ ಗೊತ್ತಾಗುತ್ತೆ. ಸಲಾರ್ ಸಿನಿಮಾದಲ್ಲಿ ವಿಷ್ಣು ಅವತಾರ ತಾಳದವರು ವಜ್ರಂಗ್ ಶೆಟ್ಟಿ. ಅಂದರೆ ಪ್ರಭಾಸ್ ಮತ್ತು ಪೃಥ್ವಿ ಅವರ ಆಪೋಸಿಟ್ ಒಳ್ಳೆ ಬಿಗ್ ಕಾಂಬೋದಲ್ಲಿ ನಮ್ಮ ಕನ್ನಡದ ಯುವ ನಟ ವಜ್ರಂಗ್ ಶೆಟ್ಟಿ ಅವರು ಅಬ್ಬರಿಸಿದ್ದಾರೆ. ಆ ಸಿನಿಮಾ ಸಕ್ಸಸ್ಫುಲ್ ಆಗಿದೆ. ಈಗ ಯಶಸ್ಸಿನ ಮೆಟ್ಟಿಲಿರ್ತಕ್ಕಂಥ ವಜ್ರಂಗ್ ಶೆಟ್ಟಿ ನಮ್ಮ ಜೊತೆ ಒಂದಿಷ್ಟು ಮಾತಾಡ್ತಾರೆ. ಶೆಟ್ರೆ ನಮಸ್ಕಾರ ಸರ್. ನಮಸ್ಕಾರ. ಈಗ ಸಲಾರ್ಗೂ ಮೊದಲು ವಜ್ರಂಗ್ ಶೆಟ್ಟಿ ಹೀರೋ ಆದವರು. ಬಬ್ಲುಷಾ ಅಂತ ಒಂದು ಸಿನಿಮಾ ಮಾಡಿದ್ರಿ, ಮಂತ್ರಮ್ ಅಂತ ಒಂದು ಸಿನಿಮಾ ಮಾಡಿದ್ರಿ. ಅದಾದಮೇಲೆ ಸೆಕೆಂಡ್ ಲೀಡ್ ಮಾದ ಮತ್ತು ಮಾನಸಿ ಅಂತ ಒಂದು ಸಿನಿಮಾದಲ್ಲೂ ಕಾಣಿಸ್ಕೊಂಡ್ರಿ. ಹೀರೋ ಮೆಟೀರಿಯಲ್ ನೀವು, ಯಾಕೆ ವಿಲನ್ ಆದ್ರಿ ಅಂತ? ಸರ್ ಯಾವುದು ನಾನು ಹುಡ್ಕೊಂಡು ಹೋಗಿ ಬಂದಿರೋದಲ್ಲ. ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ನಿಮ್ಮಂಥ ಸ್ನೇಹಿತರ ಹಾರೈಕೆ, ಚಿತ್ರರಂಗದಲ್ಲಿ ಉಳಿಬೇಕಂತ ಇತ್ತನ್ಸುತ್ತೆ. ನಾನು ಕೂಡ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೆ ಉಳಿಲೇಬೇಕು ಅಂತ, ಹಾಗಾಗಿ ಉಳ್ಕೊಂಡೆ ಸರ್. ನೀವು ಹೇಳಿ ಸತ್ಯ. ಇಂಡಸ್ಟ್ರಿಗೆ ಬಂದೆ ನಾನು ಅಪ್ಪಾಜಿಯವ್ರ ಬ್ಯಾನರ್ ಮೂಲಕ ಇಂಟ್ರೊಡ್ಯೂಸ್ ಆದೆ. ವೆರಿ ಗುಡ್. ಸಿದ್ಧಾರ್ಥ ಸಿನಿಮಾ ಮೂಲಕ ಆಸ್ ಅ ವಿಲನ್ ಆಗಿ ವಿನಯ್ಗೆ ಅಪೋಸಿಟ್ ಆಗಿ ಇಂಟ್ರೊಡ್ಯೂಸ್ ಆದೆ. ಅಂತ ದೊಡ್ಡ ಬ್ಯಾನರ್ ಮೂಲಕ ಚಿತ್ರರಂಗಕ್ಕೆ ಬಂದು ಜಾಸ್ತಿ ಕಾಯೋದಿಲ್ಲ ಸರ್. ನನ್ಗೆ ಇಮಿಡಿಯೇಟ್ ಆಗಿ ಒಂದು ಸಿನಿಮಾ ಆಫರ್ ಬರುತ್ತೆ, ಹೀರೋ ಆಗಿ ಮಂತ್ರಮ್ ಅಂತ ಒಂದು ಸಿನಿಮಾ ಓಕೆ. ಒಂದು ಹೊಸ ಹೀರೋ ಅಂತ ಅವ್ರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ, ಒಳ್ಳೆ ಬಜೆಟ್ ಹಾಕಿನೇ ಸಿನಿಮಾ ಮಾಡಿದ್ರು. ತಕ್ಕ ಮಟ್ಟಿಗೆ ಸಿನಿಮಾ ಹೋಯ್ತು. ಇವನ್ ಸ್ವಲ್ಪ ಪ್ರಮೋಷನ್ ವೈಸು ಅಂಡ್ ಬೇರೆ ಬೇರೆ ಕಾರಣದಿಂದಾಗಿ ಸಿನಿಮಾ ರೀಚ್ ಆಗಿಲ್ಲ ಜನಕ್ಕೆ. ಸೊ ಪರವಾಗಿಲ್ಲ, ಹೀರೋ ಮಾಡಿದೆ. ನೆಕ್ಸ್ಟ್ ಆದ್ಮೇಲೆ ಇಮಿಡಿಯೇಟ್ ಒಂದು ಬಬ್ಲುಷ್ ಅಂತ ಒಂದು ಸಿನಿಮಾ ಮಾಡಿದೆ. ಸ್ವಲ್ಪ ಅವಾರ್ಡ್ ಎಲ್ಲ ತಗೊಂತದ್ದು, ನನಗೆ ಒಳ್ಳೆ ಹೆಸರು ಬಂತು ಎಲ್ಲಾ ಮೀಡಿಯಾ ಕಡೆಯಿಂದ. ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಹೌದು. ನಮ್ಮ ವೆಂಕಟ್ ಭಾರದ್ವಾಜ್ ಅವರು ಡೈರೆಕ್ಟರ್, ಕೆಂಪಿರುವ ಡೈರೆಕ್ಟರ್, ಸ್ಟೇಟ್ ಅವಾರ್ಡ್ ತಗೊಂಡ್ರು. ಶಿವಶಂಕರ್ ಅವ್ರ ಮಗ. ಹೌದು, ಶಿವಶಂಕರ್ ಅವ್ರ ಮಗ. ನಂಗೂ ಒಳ್ಳೆ ಆಕ್ಟರ್ ಅನ್ನೋ ಒಂದು ಹೆಸರು ಬಂತು. ಬಬ್ಲುಷ್ ಅನ್ನೋ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ವಿ. ಇವತ್ತು ಯೂಟ್ಯೂಬ್ ಅಂಡ್ ಡಿಜಿಟಲ್ ಅಲ್ಲೆಲ್ಲ ಸಿಗುತ್ತೆ. ಅಂಡ್ ದೆನ್ ಕಟ್ ಮಾಡಿದ್ರೆ ಸರ್, ಪ್ರಜ್ವಲ್ ದೇವರಾಜ್ ಸರ್ ಅಂಡ್ ಶ್ರುತಿ ಜೊತೆ ಮಾದ ಮತ್ತು ಮಾನಸಿ ಮಾಡ್ತೀನಿ ಸೆಕೆಂಡ್ ಹೀರೋ ಆಗಿ. ಅಂಡ್ ಕಿನಾರಿ ಅಂತ ಒಂದು ಸಿನಿಮಾ ಮಾಡ್ತೀನಿ, ಇದು ಬಜೆಟ್ ಸಿನಿಮಾ. ಅದ್ರಲ್ಲೂ ಒಂದು ಸೆಕೆಂಡ್ ಲೀಡ್ ಆಸ್ ಅ ವಿಲನ್ ಆಗಿ ಮಾಡ್ತೀನಿ. ಇಷ್ಟೆಲ್ಲ ಜರ್ನಿ ನಡೀತದೆ. ಯಾವುದು ತಕ್ಕ ಮಟ್ಟಿಗೆ ರೀಚ್ ಆಗಲ್ಲ. ಆವಾಗ ಮನಸ್ಥಿತಿ ಹೆಂಗಿತ್ತು? ಈ ಸಿನಿಮಾ ಬೇಡಪ್ಪ, ಸಿನಿಮಾದಿಂದ ಹೋಗ್ಬಿಡೋಣ, ಯೂಟರ್ನ್ ತಗೊಂಡು ಅಂತ ಏನೋ ಅನಿಸ್ತಾ? ಸರ್ ನನಗಂತೂ ಯಾವತ್ತೂ ಅನ್ಸಿರ್ಲಿಲ್ಲ. ಓಕೆ. ನನ್ನ ಜೊತೆಗಿರೋರಿಗೆ ಅನಿಸ್ತಾ ಇತ್ತು. ಏನಂತ ಅನಿಸ್ತಾ ಇತ್ತು?
ಇಲ್ಲ ಇವನ್ ಕತೆ ಆಯ್ತು, ಸಿನಿಮಾದಲ್ಲಿ ಏನೂ ಆಗಿಲ್ಲ ಇವನ್ಗೆ. ಏನಂತ ಮಾಡ್ತಾನೆ ಇವನಿಗೆ, ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ಸರ್, ಏನು ಇಲ್ದೇನೆ ನಾನು ಸಿನಿಮಾಗೆ ಎಂಟ್ರಿ ಆದೆ ಚಿತ್ರರಂಗಕ್ಕೆ. ಏನು ನಂಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಇಲ್ಲ, ಇದ್ರ ಬಗ್ಗೆ ಗಂಧಗಳೇನು ಗೊತ್ತಿಲ್ಲ. ಬ್ಯಾಂಗ್ಳೂರಿಗೆ ಒಂದ್ ಕಡೆ ಹೋದ್ರೆ ಅಡ್ರೆಸ್ ತಗೊಂಡು ಆಡಿಷನ್ಗೆ ಹೋದ್ರೆ ರಿಟರ್ನ್ ಬರಕ್ಕೆ ಯಾರ ಹತ್ರ ಕೇಳ್ಕೊಂಡ್ ಬರ್ಬೇಕು ಮನೆಗೆ, ಯಾಕಂದ್ರೆ ಲೊಕೇಶನ್ ಕೂಡ ಗೊತ್ತಿಲ್ಲ, ಹೊಸಬ್ರು ಬೇರೆ, ಹೊಸದು. ಸರ್ವೈವ್ ಆಗ್ಲೇಬೇಕು ಸರ್. ಇವರೆಲ್ಲ ಸ್ವಲ್ಪ ಹತ್ರ ಇರೋರು ನೆಗೆಟಿವ್ ತುಂಬ್ತಾ ಇದ್ರು, ಸಿನಿಮಾದಲ್ಲಿ ಏನು ಸಿಗಲ್ಲ ಏನು ಆಗಲ್ಲ ಅಂತ. ಬಟ್ ನನ್ಗೆ ಗೊತ್ತಿತ್ತು ಸರ್, ನನ್ನ ಎಬಿಲಿಟಿ ಏನಂತ ಗೊತ್ತಿತ್ತು. 100% ನಾನು ಮಾಡೇ ಮಾಡ್ತೀನಂತ. ಒಂದಂತೂ ಸತ್ಯ ಸರ್, ನನಗೆ ಎಲ್ಲೂ ಯಾರೋ ಕೈಯಡಿ ಕೆಲಸ ಮಾಡ್ತೀನಿ ಅನ್ನೋ ಫೀಲ್ ಬರಬಾರ್ದು. ಸಿನಿಮಾಗೋಸ್ಕರ ಮಾಡ್ತೀನಿ, ಓಕೆ, ಸಿನಿಮಾಗೋಸ್ಕರ ನಾನು ಬೀಳ್ಬೇಕಾ ಸರ್, ಬಟ್ಟೆ ಬಿಚ್ಚಿ ಆಕ್ಟ್ ಮಾಡ್ಬೇಕಾ? 100% ಮಾಡ್ತೀನಿ ನಾನು. ಅದು ಕೂಡ ಮಾಡಿದಿರಿ? ಮಾಡಿದೀನಿ ಸರ್. ನಂದು ಪ್ರೊಫೆಷನ್, ನಂಗೆ ಅಷ್ಟು ಪ್ರೀತಿ ಸರ್, ಸಿನಿಮಾ ಅಂದ್ರೆ ಪ್ರೀತಿ ನಂಗೆ. ಒಂದಿಷ್ಟು ಕಂಪ್ನಿಲೆಲ್ಲ ಕೆಲವೊಂದ್ ಕಡೆ ಅಟೆಂಪ್ಟ್ ಮಾಡಿದೆ, ನಂಗೆ ಗೊತ್ತು ಇಲ್ಲ ನಾನು ಕೆಲಸ ಮಾಡಕ್ ನನ್ಗೆ ಯೋಗ್ಯತೆ ಇಲ್ಲ, ನಾನು ಯೋಗ್ಯನಲ್ಲ ಅಂತ ಯಾವ್ದೋ ಕಂಪ್ನಿಲಿ ಕೆಲಸ ಮಾಡಕ್ಕೆ. ಯಾಕಂದ್ರೆ ಸರ್ ನನ್ಗೆ ಮೊದ್ಲೇ ಇತ್ತು ಸರ್, ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಯಾವ್ದೋ ಒಂದು ಪೊಸಿಷನ್ಗೆ ಹೋಗ್ಬೋದು. ಕರೆಕ್ಟ್. ನಮ್ಮ ಹತ್ರ ಏನೂ ಇಲ್ಲ, ಒಂದ್ ಮಿಡಲ್ ಕ್ಲಾಸ್ ಕುಟುಂಬ, ಅಪ್ಪ ಅಗ್ರಿಕಲ್ಚರ್, ಅಮ್ಮ ಹೌಸ್ ವೈಫು, ನಾನೊಂದು ಕೆಲಸ ಮಾಡ್ಬೇಕು, ನನ್ನನ್ನು ಡಿಪೆಂಡ್ ಮಾಡ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಮನೆಯಲ್ಲಿ. ಓಕೆ, ಅವ್ರನ್ನ ನೋಡ್ಕೊಳ್ಳೇಬೇಕು ನಾನು. ಸಿನಿಮಾದಿಂದ ಹೇಗ್ ಸಾಧ್ಯ ಇದೆಲ್ಲ ಸರ್? ಅಷ್ಟು ಟೈಮ್ ವರ್ಗು ನಾನು ಏನು 14ಗೆಲ್ಲ ಎಂಟ್ರಿ ಆದೆ, 12ಗೆಲ್ಲ ನನ್ನ ಎಜುಕೇಶನ್ ಮುಗೀತು. ಮನೆಯಲ್ಲಿ ಪಾಪ ನಮ್ ತಂದೆ ತಾಯಿ ಯಾವತ್ತೂ ನನಗೆ ಏನು ಕೇಳಿಲ್ಲ ಸರ್, ನನ್ಗೆ ಫ್ರೀಡಮ್ ಕೊಟ್ಟಿದ್ರು. ಅದು ಒಂದೇ ನಂಗೆ ಪ್ಲಸ್, ಫ್ರೀಡಮ್ ಕೊಟ್ಟಿದ್ರು. ಮಗನ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನೀನ್ ಚೆನ್ನಾಗಿರು ಅಷ್ಟೇ, ಸದ್ಯಕ್ಕೆ ನಿಂತ ನಾವೇನ್ ದುಡ್ಡು ಏನ್ ಕೇಳಲ್ಲ, ಸದ್ಯಕ್ಕೆ ನೀನ್ ಚೆನ್ನಾಗಿರು, ನಮ್ಮ ಹತ್ರ ಕೇಳ್ಬೇಡ, ನೀನ್ ಬೆಳ್ಕೊ ಹೋಗು, ನಮ್ಮ ಹತ್ರ ಕೇಳ್ಬೇಡ. ಯಾಕಂದ್ರೆ ಹಂಗಿತ್ತು, ಊರಲ್ಲಿ ಮೇಂಟೈನ್ ಮಾಡ್ಕೋಬೇಕು, ಅಕ್ಕಂದ್ರಿದ್ರು ಅವ್ರ ಮದುವೆ ಮಾಡ್ಬೇಕು, ಎಲ್ಲ ಒಂದಿಷ್ಟಿತ್ತು ಸೀಕ್ವೆನ್ಸ್ಗಳು. ಆದ್ರೂ ನಾನು ಕೈ ಬಿಟ್ಟಿಲ್ಲ ಸರ್, ಅದು ಇದು ಕೆಲಸ ಮಾಡ್ಕೊಂತಿದ್ದೆ ನಾನು ಸರ್ವೈವ್ ಆಗಕ್ಕೆ. ಬದುಕ್ಬೇಕು, ಇಂಡಸ್ಟ್ರಿಯಲ್ಲಿ ಉಳಿಬೇಕಲ್ಲ ಸರ್. ನಾನ್ ಮಾಡದಿರೋ ಕೆಲಸ ಇಲ್ಲ ಸರ್, ಯಾರು ನಂಬಲ್ಲ, ಮಾಡಿದೀನಿ ನಾನು ಎಲ್ಲ. ಬೇಡ ಅನ್ಸುತ್ತೆ ಕೆಲವೊಂದು ಹೇಳೋದು, ಇನ್ಸ್ಪೈರ್ ಆಗ್ಲಿ ತಪ್ಪಿಲ್ಲ ಸರ್. ತುಂಬಾ ಕೆಲಸ ಮಾಡಿದೆ ನಾನು ಬ್ಯಾಂಗ್ಳೂರ್ ಬಂದ್ ಕೂಡಲೇ. ಒಂದು ಫ್ರೆಂಡ್ಸ್ ರೂಮಲ್ಲಿದ್ದೆ, ಒಂದು ರೂಮ್ ಮಾಡ್ಕೊಂಡಿದ್ವಿ ನಾವು, ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಿ ಆಸ್ ಅ ಕ್ಯಾಶಿಯರ್ ಆಗಿ. ಯಾರೋ ಒಬ್ರು ಸ್ನೇಹಿತರದ್ದು ಸರ್ವೈವ್ ಆಗ್ಬೇಕಲ್ಲ. ಬೆಳಗ್ಗೆ ಅಂದ್ರೆ ಮಿಡ್ ಗ್ಯಾಪ್ ಒಂದ್ 3-4 ಅವರ್ ಏನ್ ರೆಸ್ಟ್ ಇರುತ್ತೆ, ಆ ಟೈಮಲ್ಲೆಲ್ಲ ಆಡಿಷನ್ ಅಟೆಂಡ್ ಮಾಡೋದು, ಅದು ಇದು. ಸ್ನೇಹಿತರು ಬಿಡಂಗಿಲ್ಲ, ಹಾಗಂತ ರಿಲೇಷನ್ ಹೋಟ್ಲಲ್ಲೆಲ್ಲ ನಮ್ ರಜಾ ಟೈಮಲ್ಲೆಲ್ಲ ಕೆಲಸ ಮಾಡ್ತಾ ಇದ್ವಿ. ಬಟ್ ನಾನೊಂದು ಇಲ್ಲ ಏನಾದ್ರು ಮಾಡ್ಬೇಕು ಜೀವನದಲ್ಲಿ ಅನ್ನೋ ಹೊರಟಾಗ ಯಾರ್ದು ಸಪೋರ್ಟ್ ತಗೊಂಡಿಲ್ಲ ನಾನು, ಯಾವ ರಿಲೇಷನ್ ಟಚ್ ಮಾಡಿಲ್ಲ, ಯಾರ ಕಡೆಗೂ ನಾನು ಹೋಗಿಲ್ಲ. ನನ್ನ ಫ್ರೆಂಡ್ಸ್ ಅದು ಹೊಸಬ್ರು, ಅವ್ರ ಜೊತೆ ನಾನು ದುಡಿಯೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸ್ತು, ಕೆಲಸ ಮಾಡ್ತಿದ್ದೆ. ಇಲ್ಲಿ ಸ್ವಲ್ಪ ಸಂಬಳ ಕಮ್ಮಿ ಆಗ್ಬಿಡ್ತು ನಂಗೆ ಸಾಕಾಗ್ತಿರ್ಲಿಲ್ಲ. ನನ್ನ ಮನೆ ಮೇಂಟೈನ್ ಮಾಡಕ್ಕೆ, ನನ್ನ ಪರ್ಸನಲ್ ನನ್ನ ಬಾಡಿ ಮೇಂಟೈನ್ ಸರಿಯಾಗಿ ತಿಂತೀನಿ ಸರ್ ನಾನು. ಏನೇ ಮಾಡಿದ್ರು ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳೋದು, ದುಡಿತೀನಿ ತಿಂತೀನಿ ಸರ್, ತಿನ್ಲೇಬೇಕು. ನಾನ್ ವೆಜ್ ಅಂದ್ರೆ ಪ್ರಾಣ ನಮ್ಗೆ, ಸರಿಯಾಗಿ ಊಟ ಮಾಡ್ಬೇಕು. ಏನ್ ಮಾಡ್ತೀನಿ, ಇಮಿಡಿಯೇಟ್ ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ, ಮೇಲ್ಗಡೆ ಇನ್ನೊಂದು ಆಫರ್ ಬರುತ್ತೆ, ಇಟ್ಸ್ ಲೈವ್ ಬ್ಯಾಂಡ್. ಅದು ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಅನ್ಸ್ತಿತ್ತು ಅದು. ಸಂಜೆ 7 ಗಂಟೆ ಕೆಲಸ ಸ್ಟಾರ್ಟ್ ಆಗೋದು, ದುಡ್ಡು ಗಿಡ್ಡು ಲೆಕ್ಕಾಚಾರ ಎಲ್ಲ ಮಾಡಿ ಮನೆಗೆ ಹೋಗ್ತಾ ಒಂದು 11ರಿಂದ 12 ಗಂಟೆ ಆಗೋದು. ಇಟ್ಸ್ ಓಕೆ, ನಾ ಬೆಳಗ್ಗೆ ಏನ್ ಬೇಕಾ ಕೆಲಸ ಮಾಡ್ಕೋಬಹುದು, ವರ್ಕೌಟ್ ಹೋಗ್ಬೋದು, ಎಲ್ಲ ಮಾಡ್ಕೋಬಹುದು. ಇದ್ರ ಜೊತೆಗೆ ಮೇಂಟೆನೆನ್ಸ್ ಚೆನ್ನಾಗ್ ಆಗ್ತಾ ಇತ್ತು, ಸಂಬಳ ಚೆನ್ನಾಗಿ ಸಿಗೋದು. ಒಂದಿಷ್ಟು ಹುಡುಗಿರು ಸರ್, ಒಂದು 80ರಿಂದ 90 ಜನ ಹುಡುಗಿರಿರೋದು, ಅವ್ರು ಡ್ಯಾನ್ಸ್ ಮಾಡಿ ಸಂಪಾದನೆ ಮಾಡ್ತಾ ಇದ್ರು. ಅದ್ರಲ್ಲಿ ಒಂದಿಷ್ಟು ಜನ ಸ್ನೇಹಿತರು ನಂಗೆ ಆ ಹುಡುಗಿರಲ್ಲೇ ಸರ್ ಸಖತ್ ಆಸೆ ಮಾಡೋರು. ಆಸ್ ಅ ಫ್ರೆಂಡ್ ಆಗಿ ಏನ್ ಬೇಕು ಅಷ್ಟು ನೀಟಾಗಿ ಆಸೆ ಮಾಡೋರು. ಅವ್ರ ಕಷ್ಟಗಳು ನನ್ನ ಹತ್ರ ಹೇಳ್ಕೊಳ್ಳೋರು, ನನ್ನ ಕಷ್ಟ ಅವ್ರ ಹತ್ರ ಅಂದ್ರೆ ಮಾತಾಡ್ಕೊಳ್ಳೋರು. ಅವ್ರಿಗಿರೋ ಏನ್ ಕಲೆಕ್ಷನ್ ನಂಗೆ ದುಡ್ಡು ಕೊಡಕ್ ಬರುತ್ತೆ, ನಾನು ಬೇಡ ಅಂತಿದ್ದೆ, ತಗೊಂತಿರ್ಲಿಲ್ಲ ನಾನು. ದುಡ್ಮೆ ಅವರದ್ದು, ನನ್ಗೆ ಏನ್ ಬೇಕು ಅದ್ ನಂಗೆ ಸಿಗ್ತಾ ಇತ್ತು. ಯಾವ್ದೋ ಒಂದು ರೀಸನ್ಗೆ ಕೆಲಸ ಬಿಟ್ಬಿಟ್ಟೆ ಸರ್. ಒಂದು 2 ತಿಂಗಳು ಮಾಡಿದೆ, 2ರಿಂದ 3 ತಿಂಗಳು ಮಾಡಿದೆ. ಯಾರೋ ಒಬ್ಬ ಕಸ್ಟಮರ್ ಬರ್ತಾನೆ, ದುಡ್ಡು ಕೊಡಕ್ಕಂತ ಬರ್ತಾನೆ, ನನಗೆ ಅವ್ನು ಕೊಟ್ಟಿರೋ ರೀತಿ ಸರಿ ಅನ್ಸಲ್ಲ ನಂಗೆ, ಅಂದ್ರೆ ಬೇರೆ ತರದಲ್ಲಿ ಕೊಡ್ತಾನೆ. ನನಗೆಲ್ಲೋ ನಾನು ಬೇಡ್ತಿದ್ದೀನಿ ಅನ್ನೋ ಫೀಲ್ ಬಂತು ನಂಗೆ, ನಾನು ಕೈ ಇಸ್ಕೊಂಡು ಬೇರೆ ತರ ತಗೊಂತಿದ್ದೀನಿ ಅನ್ನೋ ಫೀಲ್ ಬಂತು. ಅದಕ್ಕೆ ಈ ಕೆಲಸ ನಂಗೆ ಸರಿಯಾಗಲ್ಲಪ್ಪ ಅಂತ ಬಿಟ್ಬಿಟ್ಟೆ ನಾನು.
ಬಟ್ ಸಖತ್ ಎಕ್ಸ್ಪೀರಿಯನ್ಸ್ ಸರ್. ಜೀವನಕ್ಕೊಂದು ದಾರಿ ಸಿಕ್ಕಿತ್ತು. 3 ತಿಂಗಳಲ್ಲಿ ಏನಿದೆಯಲ್ಲ ಸರ್, ಒಂದು 6 ತಿಂಗಳಿಗೆ ಜೀವನ ಮಾಡುವಷ್ಟು ನಾನು ದುಡ್ಡು ಮಾಡ್ಕೊಂಡ್ಬಿಟ್ಟೆ. ದುಡ್ದೆ, ಮನೆ ಕಡೆ ಚೆನ್ನಾಗಿತ್ತು. ಬಟ್ ಮನೇಲಿ ಯಾವತ್ತೂ ಹೇಳಿರ್ಲಿಲ್ಲ ನಾನು ಏನ್ ಮಾಡ್ತೀನಿ ಅಂತ. ಯಾಕಂದ್ರೆ ಓದಿದೀನಿ ಸರ್ ನಾನು. ಹೌದು, ಓದಿಸಿದಾರೆ ಚೆನ್ನಾಗಿ. ಮನೇಲಿ ಬೇಜಾರಾಗ್ಬಿಡುತ್ತೆ. ಓಕೆ, ಕಂಪ್ನಿ ಹೋಟ್ಲಲ್ಲಿ ಕೆಲಸ ಮಾಡ್ತೀನಿ ಅಂತ ಅವ್ರು 100% ಬೇಜಾರಾಗುತ್ತೆ. ಅಮ್ಮಂಗ್ ರೀಸೆಂಟ್ ಆಗಿ ಹೇಳಿದೆ ನಾನು, ಯಾವ್ದೋ ಒಂದು ವಿಚಾರಕ್ಕೆ ಅಮ್ಮಗಿದ್ದಾಗ ಹತ್ತು ಬಿಟ್ಲ ಅಮ್ಮ. ಹಿಂಗೆಲ್ಲ ಮಾಡಿದೆ ಮಗನೇ, ನೀನು ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡ್ವಿ ಅಂತ ಹೇಳೆಲ್ಲ ಹತ್ತು ಬಿಟ್ಲು. ಬಟ್ ನನ್ಗೇನು ಬೇಜಾರಿಲ್ಲ ಸರ್, ಯಾರು ಏನ್ ಕದಿಲಿಲ್ಲ, ಮತ್ತೇನ್ ಮಾಡಿಲ್ಲ, ದುಡ್ದೆ ನಾನು. ಮತ್ತೆ ಇನ್ನೊಂದಂದ್ರೆ ನನ್ನನ್ನ ಡಿಪೆಂಡ್ ಆಗಿ ಒಂದಿಷ್ಟು ಜನ ಇದ್ರು, ಮೇಂಟೈನ್ ಮಾಡ್ಲೇಬೇಕಿತ್ತು. ನನ್ನನ್ನು ನಾನು ಇಂಡಸ್ಟ್ರಿಯಲ್ ಸರ್ವೈವ್ ಆಗಕ್ಕೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿದೆ ಸರ್. ತುಂಬಾ ಕಷ್ಟ ಅಲ್ವಾ. ಇಷ್ಟು ವರ್ಷ ನಾನು ಎಂಟ್ರಿ ಆಗಿ 15 ಏನು ಎಂಟ್ರಿ ಆದೆ, ಅಲ್ಲಿಂದ ಇಲ್ಲಿವರೆಗೂ ನಾನು ಇರ್ಬೇಕಂದ್ರೆ 100% ನಾನು ಏನಾದ್ರು ಪ್ಲಾನ್ ಮಾಡ್ಲೇಬೇಕು. ನನ್ಗಲ್ಲ ಅಂದ್ರೆ ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ಲೇಬೇಕು. ಓಕೆ, ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಇದ್ದು ನೀನ್ ಪುಷ್ ಮಾಡ್ತೀನಿ ಅಂದ್ರೆ ಓಕೆ ಸರ್, ನಾನು ಕಾಯ್ತಾ ಕೂರ್ಬೋದು. ನಂಗೆ ಯಾರು ಇಲ್ವಲ್ಲ. ಇಂಡಸ್ಟ್ರಿ ದುಡ್ಡು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನ್ ಪಾಪ ನನ್ಗೆ ಎಲ್ಲಾ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾವತ್ತು ಸರ್ ಹೆಂಗು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡದೆ ಇರೋರು ಯಾರು ಇಲ್ಲ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ, ಆಮೇಲೆ ಜಾಸ್ತಿ ಆಯ್ತು ಪೇಮೆಂಟ್ಗಳು. ನನ್ನ ಮಂತ್ರಂ ಪ್ರೊಡ್ಯೂಸರ್ ಒಳ್ಳೆ ಅಮೌಂಟ್ ಕೊಟ್ರು ನಂಗೆ. ಏನು ಸಾಕಾಗ್ತಿತ್ತು ಸರ್. ಏನ್ ಸಾಲ ಮಾಡ್ಕೊಂಡಿದ್ದೆ, ಒಂದಿಷ್ಟು ಸಾಲ ಮಾಡ್ಕೊಂಡೆ ನಾನು. ನನ್ನ ಫ್ಯಾಮಿಲಿಗೋಸ್ಕರ ಸಾಲ ಮಾಡ್ಕೊಂಡೆ. ಅಕ್ಕನ್ ಮದುವೆ ಮಾಡ್ಬೇಕಿತ್ತು, ಸಾಲ ಮಾಡ್ಕೊಂಡೆ. ನಮ್ ರಿಲೇಷನ್ ವಯಸ್ಸಲ್ಲೇ ಸಾಲ ಮಾಡ್ಕೊಂಡೆ. ಸಿನಿಮಾದಲ್ಲೇ ದುಡ್ದೆ ಸರ್. ಸಿನಿಮಾ ಬಂದಾಗ ಮನೆಯವರ ಮನಸ್ಥಿತಿ ಹೇಗಿತ್ತು ಅಂದ್ರೆ, ಅಮ್ಮ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ, ಯಾಕಂದ್ರೆ ನಿಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮನೆಗೆ ಅಪ್ಪ ಅಮ್ಮ ಮಗ ಓದಿದಾನೆ, ಸಿನಿಮಾ ಅಂತ ಅದೊಂದು ಕೆಲಸ ಅಂತ ಅನ್ಕೊಂಡಿರ್ತಾರೆ ಅಲ್ವಾ? ಹೌದು, ಸೇಮ್. ಏನು ನಮ್ಮನೇಲೂ ಹಂಗೆ ಅನ್ಕೊಂಡಿದ್ರು ಸರ್. ಓಕೆ, ನನ್ಗೆ ಸಿನಿಮಾಗ್ ಬರೋದವ್ರಿಗೆ ಐಡಿಯಾನೂ ಇಲ್ಲ, ಸಿನಿಮಾ ಬಗ್ಗೆ ಅವ್ರಿಗೆ ಒಂದು ಯೋಚನೆ ಕೂಡ ಇಲ್ಲ. ಯಾಕಂದ್ರೆ ನಮ್ ಇಡೀ ಫ್ಯಾಮಿಲಿಯಲ್ಲಾಗ್ಲಿ ಅಕ್ಕಪಕ್ಕ ಯಾರು ಇಲ್ಲ. ಇವ್ನು ಹೆಂಗ್ ಹೋಗ್ತಾನೆ, ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ. ಟಿವಿಲ್ ಬರ್ತಾನಂತೆ, ಧಾರಾವಾಹಿ, ಅದು ಬಿಟ್ರೆ ಅವ್ನ್ ಕಾಣಿಸ್ಕೊಂತಾನೆ, ಯಾರೋ ಜೊತೆ ಇರ್ತಾನೆ, ದುಡ್ಡೇನ್ ಕೊಡ್ತಾರೆ ಅವನಿಗೆ. ಅದ್ರ ಬಗ್ಗೆ ನಾನು ಅವ್ರಿಗೆ ಇಷ್ಟೇ ಕನ್ವಿನ್ಸ್ ಮಾಡಿದ್ದು, ಅಮ್ಮ ನಂಗೆ ಏನೋ ಕೆಲಸ ಸಿಕ್ಕಿದೆ, ಸಂಪಾದನೆ ಮಾಡ್ತೀನಿ ನಾನು. ಅವ್ರಿಗೆ ಇವತ್ತು ಮೈಂಡ್ ಅಲ್ಲಿ ಅಷ್ಟೇ ಇರೋದು ಸರ್, ನನ್ನ ಮಗ ಕೆಲಸ ಮಾಡ್ತಿದ್ದಾನೆ ಸಿನಿಮಾದಲ್ಲಿ, ಕಾಸು ಬರ್ತಾ ಇದೆ, ನಮ್ಮನ್ನ ನೋಡ್ಕೊಂತಿದ್ದಾನೆ, ಅಥವಾ ಮತ್ತೊಂದೇನೋ ಮಾಡ್ತಿದ್ದಾನೆ, ಅವ್ನ ನಾನು ಅಂದ್ರೆ ಅವ್ನು ನೋಡ್ಕೊಂತ ಇದ್ದಾನೆ. ನಾನು ಅವ್ರಿಗೆ ಅಷ್ಟೇ, ಸಿನಿಮಾದಲ್ಲಿ ದುಡ್ಡಿದೆಯಮ್ಮ ಸರ್, 100% ನಾನು ದುಡಿಮೆ ಮಾಡಕ್ಕೆ ಬಂದಿರೋ ಸರ್ ಸಿನಿಮಾಗೆ. ನಾ ಕಲ್ತಿದ್ದೀನಿ ನಾನು ಸರ್, ಇನ್ನೊಂದಿಷ್ಟು ಜಾಸ್ತಿ ಕಲಿತೀನಿ. ನಾನು ಏನ್ ದುಡಿತೀನಲ್ಲ ಸರ್ ಸಿನಿಮಾದಲ್ಲಿ, ಅದನ್ನ ಫಿಕ್ಸ್ ಮಾಡ್ಕೊಂಡು ನಂಗೆ ನಾಳೆ ಒಂದ್ ಸ್ವಲ್ಪ ಖರ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಸರ್. ನಾನು ಏನ್ ಕಲಿಬೇಕು ಅದಕ್ಕೆ ನಾನು ಇನ್ವೆಸ್ಟ್ ಮಾಡ್ಕೊಂತೀನಿ. ಬೇಕೇ ಬೇಕು ಅದು. ಅದ್ರಲ್ಲಿ ನಂಗೆ ಏನು ಇದಿಲ್ಲ. ಅಮ್ಮಂಗೆ ಹಿಂಗ್ ಹೇಳಿದ್ದೆ ಸರ್, ವರ್ಕ್ ಮಾಡ್ತಾ ಇದೀನಿ, ದುಡ್ಡು ಸಿಗತ್ತೆ, ಇದ್ರಲ್ಲಿ ಜಾಸ್ತಿ ಮುಂದೆ ಹೋಗ್ತೀನಿ ನಮ್ಮ ಅಂತ. ಸ್ಟಾರ್ಟಿಂಗ್ ಅವ್ರಿಗೆ ಏನು ಅನ್ಸಿರ್ಲಿಲ್ಲ. ಸಿದ್ಧಾರ್ಥ ಬಂದು ನಾನು ಮಂತ್ರಂ ಹೀರೋ ಆಗ್ಲಿ ಮತ್ತೊಂದಾಗ್ಲಿ, ಮಾದಮನಸಿ ಬಂದು ಟಿವಿಲ್ ಬಂದ್ರು, ಅವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್, ಯಾರೋ ಕೇಳಿದ್ರೆ ನನ್ ಮಗ ಪಿಕ್ಚರ್ ಅಲ್ಲಿ ವರ್ಕ್ ಮಾಡ್ತಿದ್ದ ಅಷ್ಟೇ ಸರ್. ನಾನ್ ಹೇಳಿದ್ದು ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್ ಏನಿಲ್ಲ ಸರ್, ಇವತ್ತು ಇಲ್ಲ ಸರ್. ನಾನ್ ಬೇಕಾದ್ರೆ ದೊಡ್ಡ ಸ್ಟಾರ್ ಆಗ್ಲಿ, ನಮ್ಮ ಮನೇಲಿ ನನ್ನ ಹಂಗೆ ನೋಡೋದು. ಯಾಕಂದ್ರೆ ಬೇರೆ ಏನು ಇಲ್ಲ ಅವರಿಗೆ. ನನ್ ಮಗ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಯಾವ್ದೋ ಕಂಪ್ನಿಲಿ ಹೆಂಗ್ ಕೆಲಸ ಮಾಡ್ತೀವಿ ಆ ತರ. ಬಟ್ ಗೊತ್ತಿಲ್ಲ ಅವ್ರಿಗೆ ಸಿನಿಮಾ ಏನಂದ್ರೆ ನಮ್ಗೆ ಇಡೀ ಫ್ಯಾಮಿಲಿಗೆ ಗೊತ್ತಿಲ್ಲ ಸರ್, ಅದ್ರಲ್ಲಿ ಏನ್ ಬರುತ್ತೆ, ಅದಕ್ಕೋಸ್ಕರ ಏನ್ ಕಷ್ಟ ಪಡ್ಬೇಕು, ಅದ್ರಲ್ಲಿ ಇನ್ಕಮ್ ಹೆಂಗೆ, ನಾನ್ ಇವತ್ತು ಎಷ್ಟು ಪೇಮೆಂಟ್ ತಗೊಂತ ಇದೀನಿ, ಅದ್ ಯಾವ್ದು ಗೊತ್ತಿಲ್ಲ ಮನೆಯಲ್ಲಿ. ಶೆಟ್ರ, ನೀವು ಇಷ್ಟು ವರ್ಷ ಜರ್ನಿ ಈಗ ಅದು ನಿಮಗೆ ಸಕ್ಸಸ್ಫುಲ್ ಲೈಫ್ ಸಿಗ್ತಾ ಇದೆ ಅಂದ್ರೆ, ಮೆಟ್ಟಿಲ್ ಹತ್ಕೊಂಡು ಮೇಲೆ ನಿಂತಿದ್ದೀರಾ ಈಗ. ಸೊ ಮುಂದೆ ಕೂಡ ಹೋಗ್ತಾ ಇರ್ರಿ, ಅದನ್ನ ನಾವು ಆಶಿಸ್ತೀವಿ. ಬಟ್ ಆರಂಭದಲ್ಲಿ ಸಿನಿಮಾ ಅಂದ ತಕ್ಷಣ ಅದು ಆಕಾಶನೇ ಸಿನಿಮಾ ಅಲ್ವಾ? ಖಂಡಿತವಾಗ್ಲೂ ಎಲ್ರಿಗೂ. ಬಟ್ ನಿಂತು ನೋಡಿದ್ರೆ ಎಲ್ರಿಗೂ ಕಾಣುತ್ತೆ, ಆದ್ರೆ ಅದು ಮುಟ್ಟಬೇಕಂದ್ರೆ ತುಂಬಾನೇ ಕಷ್ಟ. ನಿಜ, ಸಾಧ್ಯ ಇಲ್ಲ. ಆರಂಭದಲ್ಲಿ ನೀವು ಬಂದಾಗ ನೀವು ಕೂಡ ಎಲ್ಲರಂತೆ ಸೈಕಲ್ ಹೊಡೆದ್ರಿ, ತುಂಬಾನೇ ಹೊಡೆದ್ರಿ. ಹೌದು. ಆ ಲೈಫ್ ಹೇಗಿತ್ತು ಸರ್? ನಾನು ಯಾವತ್ತೂ ನೆನ್ಸ್ಕೊಂತೀನಿ ಅದನ್ನ, ತುಂಬಾ ಮಜಾ ಇತ್ತು ಸರ್. ಸ್ಟಾರ್ಟಿಂಗ್ ಅಲ್ಲಿ ಬೈಕ್ ತಂದಿಲ್ಲ ನಾನು. ನಾನು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನನ್ನ ಅಕ್ಕ ಒಂದ್ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡ್ಸಿದ್ಲು. ತುಂಬಾ ಹಠ ಮಾಡಿ ತಗೊಂಡಿದ್ದ ಅದನ್ನ. ಹುಡುಗರೆಲ್ಲ ಓಡಾಡ್ತಾರೆ, ನಂಗೂ ಬೈಕ್ ಅಂತ. ಟೀಚರ್ ಆಗಿದ್ಲು ಅವಳು. ಹೆಂಗೋ ಮಾಡಿ ಕೊಡ್ಸಿದ್ಲು. ಊರಲ್ಲಿ ಇಟ್ಕೊಂಡಿದ್ದೆ, ಸ್ಟಾರ್ಟಿಂಗ್ ಬೆಂಗಳೂರು ಅಡ್ರೆಸ್ ಗೊತ್ತಾಗಲ್ಲ ಅಂತ ತಗೊಂಬಂದೆ ಸರ್. ಆಮೇಲೆ ಬ್ಯಾಂಗ್ಳೂರ್ ನನ್ನೊಬ್ರು ಸ್ನೇಹಿತರು ಇದ್ರು, ಹರ್ಷರ್ಜುನ್ ಅಂತ, ತುಂಬಾ ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದ್ದಾರೆ. ನನ್ನ ಆಡಿಷನ್ ಪಾರ್ಟ್ನರ್ ಸರ್ ಅವರು. ನಾನು ಫಸ್ಟ್ ಅಟೆಂಡ್ ಮಾಡಿದ್ದ ಆಡಿಷನ್ ಹರ್ಷ ಅವ್ರು ಹೇಳಿದ್ರಂತ, ಅಲ್ಲಿ ಅವ್ರು ಸಿಕ್ಕಿರೋ. ಸಾರಿ, ನಾನು ಹೋಗಿ ಅಟೆಂಡ್ ಮಾಡಿದೆ, ಮೊಬೈಲ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು, ಅಲ್ಲಿ ಹರ್ಷ ಸಿಕ್ಕಿದ್ರು.
ಇಬ್ರು ಸೆಲೆಕ್ಟೆಡ್ ಅಲ್ಲಿ ಓಕೆ ಒಂದು ರೋಲ್ಗೆ. ನಾನು ವಿಲನ್ನು, ಅವ್ರು ಆಕ್ಟ್ ಮಾಡೋದ್ ನೋಡಿ ನೀವು ಸೂಟ್ ಆಗಲ್ಲ ಅಂದವ್ರು ವಾಪಸ್ ಕರ್ಸಿ ಇನ್ನೊಂದ್ ಮಾಡಿ ಅವ್ರಿಗೆ ಒಂದು ಬೇರೆ ಯಾವ್ದೋ ರೋಲ್ ಅಷ್ಟು ಅದ್ಭುತ ನಟ. ಬಬ್ಲು ಶೋದಲ್ಲಿ ನನ್ನ ಜೊತೆ ಆಕ್ಟ್ ಮಾಡಿದ್ದಾರೆ ಅವರು. ಹೀರೋ ರೋಲ್ ಅವ್ರು ಮಾಡಿದ್ರು, ಕ್ಯಾರೆಕ್ಟರ್ ನಾನು ಮಾಡಿರೋದು ಬಬ್ಲು ಶೋ ಅಂತ. ಆಸ್ ಆ ಟೈಟ್ಲ್ ಕಾರ್ಡ್ ಏನಿದೆ ಅದು ನಾನು ಮಾಡಿರೋದು. ಇಬ್ರಿಗೂ ಸರಿಸಮಾನವಾದ ರೋಲ್ ಅದು. ಆ ಮನುಷ್ಯ ಎಲ್ಲ ಕಡೆ ಕರ್ಕೊಂಡು ಹೋಗೋರು ಸರ್. ಒಂದಿಂದ ಇದು ನನ್ನ ಹತ್ರ ಏನೋ ಒಂದಿಷ್ಟು ಅದು ಇದು ಮಾಡಿ ಏನೋ ದುಡ್ಡು ಗಿಡ್ ಒಂದು ಪೆಟ್ರೋಲ್ಗಾಗೋಷ್ಟೆಲ್ಲ ಇಟ್ಕೊಂತಿದ್ದೆ. ಹರ್ಷ ಹತ್ರ ಕೆಲಸದ ಏನು ಇರ್ತಿಲ್ಲ ಇತ್ತು. ಏನು ಇದ್ ಮಾಡಿದ್ರೆ ಲಾಸ್ಟ್ ಜೇಬಲ್ಲಿ ಅಪರೂಪಕ್ಕೆ ಎಲ್ಲರೂ ಒಂದ್ ದಮ್ ಎಳಿತಿದ್ವಿ ಸರ್. ಟೆನ್ಷನ್ಗೆ ಒಂದು ಅಭ್ಯಾಸ ಇತ್ತು, ಇಲ್ಲ ಅಂತ ಹೇಳಲ್ಲ. ಒಂದ್ ದಮ್ ಎಳೆದು ಯೋಚನೆ ಮಾಡೋದು, ನೈಟ್ ಎಲ್ಲ ಊಟ ಆದ್ಮೇಲೆ ಇನ್ನೊಂದು ಎಳೆಯಬೇಕಲ್ಲ, ಎಲ್ಲಿ ಕಾಸಿಲ್ಲಲ್ಲ. ಅವ್ರು ನಂದ್ರಲ್ಲ ಒಂದ್ 2 ಪಪ್ಪು ಎಳೆಯವರು ಸರ್. ಎಲ್ಲ ಖರ್ಚು ಮಾಡಿ ಒಂದು ಜೇಬಲ್ ಒಂದು 5 ರೂಪಾಯೋ ಏನೋ ಕಾಸು ಇರ್ತಾ ಇತ್ತು. ಊಟ ಮಾಡ್ತಿರ್ಲಿಲ್ಲ ಮಧ್ಯಾಹ್ನ, ಅದು ಖರ್ಚಾಗ್ಬಿಡುತ್ತೆ ಅಂತ. ಖರ್ಚು ಮಾಡಿದ್ರೆ ಮತ್ತೆ ನಾಳೆ ಕಷ್ಟ ಅಲ್ಲ ಸರ್. ನಾಳೆ ಎಲ್ಲಾರು ಹೋಗ್ಬೇಕಲ್ಲ. ಇದ್ರ 5, 10, 15 ಅಂದ್ರೆ ಜನರು ನಂಬಲ್ಲ ಸರ್. ನಾವ್ ಹಿಂಗೆಲ್ಲ ಇದೀವಿ ಅಂದ್ರೆ ಜನರು ನಂಬಲ್ಲ. ಯಾಕಂದ್ರೆ ನಾವ್ ಹಂಗ್ ತೋರ್ಸ್ಕೊಂಡಿಲ್ಲ ಎಲ್ಲೋ. ಮೂಮೆಂಟ್ ಅಲ್ಲಿ ಹೇಳ್ಬೇಕು ಅನ್ಸ್ತು ಹೇಳಿದೆ. ಒಂದಿನ ಹಿಂಗೆ ಹರ್ಷ ಮೊನ್ನೆ ಏನೋ ಪೋಸ್ಟ್ ಮಾಡಿದ್ರು, ನಾನು ಇದ್ ನೋಡಿ ತುಂಬಾ ಖುಷಿಯಾಗಿ. ಆಡಿಷನ್ ಅಟೆಂಡ್ ಮಾಡ್ತಾ ಇದ್ವಿ, ಎಲ್ಲೋ ಹೊಟ್ಟೆ ಹಸಿತಾ ಇತ್ತು, ಇಬ್ರಿಗೂ ಒಂಥರ ಬೇಜಾರು ತಿನ್ಲಬೇಡ ಅಂತ. ನಾನ್ ಬೇಡ ಅನ್ಬಿಟ್ಟೆ ಸರ್ ಹರ್ಷಿಗೆ. ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ನಡೆದ ಹರ್ಷ ನೀವು ಊಟ ಮಾಡಿ ತಗೊಳ್ಳಿ ಅಂತ. ಅವೇನೋ ಬೋಂಡಾ ಬಜ್ಜಿ ಆಗ್ತಿದ್ದ, ಚೆನ್ನಾಗ್ತಿದ್ದ, ಇಷ್ಟು ಕೊಡ್ತಿದ್ದ. ಒಂದ್ 5 ರೂಪಾಯಿ ಇಷ್ಟು ಕೊಡ್ತಿದ್ದ. 5 ರೂಪಾಯಿ ಬೋಂಡಾ ಬಜ್ಜಿ ತಗೊಂಡು ನಾನೇ ಕೊಡ್ತೀನಿ ಅಂತ ಹೇಳಿ ಜೇಬಲ್ ಇರ್ಲಿಲ್ಲ ಸರ್, ಇದ್ದಿದ್ದೆ 5 ರೂಪಾಯಿ. ಹರ್ಷನ ನೋಡಕ್ ಆಗಿಲ್ಲ ನಂಗೆ. ಆಕ್ಚುಲಿ ಸಿಕ್ಕಾಪಟ್ಟೆ ದಣದಿದ್ರು. ಹಸಿವು ಹಂಗೆ ಇರುತ್ತಲ್ಲ ಸರ್. 4 ಗಂಟೆ ಅದು ಬೆಳಗ್ಗೆ ಅಲ್ಲೆಲ್ಲೋ ಏನೋ ತಿಂದಿದ್ದು, ಮತ್ತೆ ಇನ್ ಮಾಡಿ ರಾತ್ರಿ ಊಟ ಮಾಡ್ತೀವಿ ಎಲ್ಲೋ ಗೊತ್ತಿಲ್ಲ. ಎಲ್ಲೆಲ್ಲೋ ಉಳ್ಕೊಳ್ಳೋದಲ್ವಾ ಸರ್. ಒಂದಂದ್ರೆ ಸರ್ ಯಾವತ್ತೂ ಹೆದರಿಲ್ಲ ನಾವು. ಏನಾಗತ್ತೆ ಸರ್, ಫೈನಲ್ ಏನಾಗ್ಬೋದು. ನಾಳೆ ಇವ್ರು ಯಾರೋ ಒಂದಿಷ್ಟು ಜನ ಮಾತಾಡ್ಬೋಗ್ರು, ಬೆಂಗಳೂರಲ್ಲಿ ಅಲೀತಿದಾನೆ, ಮತ್ತೇನೋ ಮಾಡ್ತಾನ, ಇಷ್ಟೊಂದು ಕೇಳ್ಬೋದು ಅಲ್ವಾ. ಯಾರೋ ಬಂದು ನಮ್ಮನ್ನ ಹೊತ್ಕೊಂಡಂತ ಹೋಗಕ್ಕಾಗಲ್ವಲ್ಲ, ಸಾಧ್ಯ ಇಲ್ಲ ಸರ್. ಊಟ ಮಾಡೋದು ಎಲ್ಲ ನಡೀತು ಸರ್. ಒಬ್ರೊಬ್ರಿಗೆ ನಂಗೆ ಇಮಿಡಿಯೇಟ್ ಸರ್ ಅದಾಗಿ ಒಂದು 6 ತಿಂಗಳಲ್ಲೇ ಸಿದ್ಧಾರ್ಥ ಸಿಕ್ಬಿಡ್ತು ಸರ್ ನಂಗೆ ಸಿನಿಮಾ. ಅಷ್ಟು ಸಿಕ್ಕಾಪಟ್ಟೆ ಖುಷಿ ಪಟ್ರು ನನ್ನ ಸ್ನೇಹಿತ. ಇವರು ಯಾವ್ದು ಸೀರಿಯಲ್ ಹೀರೋ ಆಗ್ಬಿಟ್ರು, ಯಾವ್ದೋ ಚಾನಲ್ ಅಲ್ಲಿ ಸುವರ್ಣದ ಹೀರೋ ಆಗ್ಬಿಟ್ರು. ಇಬ್ರಿಗೆ ಏನೋ ಒಂದ್ ಖುಷಿ, ಏನೋ ಬಂದಿದ್ದಕ್ಕೆ ಒಂದ್ ಎಂಟ್ರಿ ಆದ್ವಪ್ಪ, ಸಿನಿಮಾಗಂತ ಎಂಟ್ರಿ ಆದ್ವಿ, ಇನ್ ನಾವ್ ಮಾಡ್ಕೊಂಬೇಡ ಅಂತೇಳಿ. ಹಂಗೆ ಸರ್ ಒಂದೊಂದು ಟಚ್ ಅಲ್ಲಿ ಅದು ಲಾಸ್ಟ್ ಸರ್. ನಾನು ಆಡಿಷನ್ ಅಟೆಂಡ್ ಮಾಡಿದ್ದೆ ಸಿದ್ಧಾರ್ಥ ಆದ್ಮೇಲೆ. ನಂಗೆ ಯೂಶುವಲಿ ಆಡಿಷನ್ ಅಟೆಂಡ್ ಮಾಡಿದ್ರೆ ಬರಲ್ಲ ಸರ್ ಏನು. ಎಲ್ರು ಜನರಿಗೆ ಚೆನ್ನಾಗಿರುತ್ತೆ, ನನಗ್ ಫುಲ್ಫಿಲ್ ಅನ್ಸಲ್ಲ. ನಂಗೆ ದೊಡ್ಡ ಕ್ಯಾಮ್ರಾನೇ ಇಡ್ಬೇಕು. ದೊಡ್ಡ ಕ್ಯಾಮ್ರಾ ಇಟ್ಟು ಆಕ್ಷನ್ ಅಂತ ಹೇಳಿದ್ರೆ ನಾನು ಅಲರ್ಟ್ ಆಗೋದು ಸರ್. ಇಲ್ಲ ಅಂದ್ರೆ ನಂಗೆ ಬರಲ್ಲ ನಿಜವಾಗ್ಲು. ಕ್ಲೋಸ್ ಮಾಡಿದೆ ನಾನು ಆಡಿಷನ್ ಎಲ್ಲ. ಸಿದ್ಧಾರ್ಥ ಆದ್ಮೇಲೆ ಸರ್ ಒಂದೊಂದ್ ಸಿನಿಮಾ ಆಫರ್ಗಳು ಬಂತಲ್ಲ, ಅಲ್ಲಿಂದ ನಿಮ್ಮಂತ ಸ್ನೇಹಿತರು, ಒಂದಿಷ್ಟು ಮ್ಯಾನೇಜರ್ಸ್ಗಳು, ಡೈರೆಕ್ಟರ್ಸ್ಗಳು, ಇಲ್ಲ ಈ ಹುಡುಗ ಚೆನ್ನಾಗ್ ಮಾಡ್ತಾನೆ, ಈ ರೋಲ್ಗೆ ಇವ್ನ ಕರ್ಸೋಣ, ಇವನ ಹತ್ರ ಮಾಡ್ಸೋಣ ಅಂತೇಳಿ ಕರ್ಸಿ ನನ್ನ ಹತ್ರ ಆಕ್ಟ್ ಮಾಡಿಸ್ತಾ ಇದ್ರು. ಐ ಆಮ್ ಬ್ಲೆಸ್ಡ್ ಸರ್ ರಿಯಲಿ. ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಓಕೆ, ಅಲ್ಲಿಂದ ಇಲ್ಲಿವರೆಗೂ ಒಂದ್ ಜರ್ನಿ, ಇಲ್ಲಿಂದ ಮುಂದೆ ಇನ್ನೊಂದು ಜರ್ನಿ. ಸೊ ಸಲಾರ್ ಅವಕಾಶ ಸಿಕ್ತು. ಸೊ ಬಿಗ್ ಕಾಂಬೋ ಅದು. ಪ್ರಭಾಸ್ ಇದಾರೆ, ಪೃಥ್ವಿ ಇದಾರೆ, ಆಮೇಲೆ ಸಕ್ಸಸ್ಫುಲ್ ಡೈರೆಕ್ಟರ್ ಪ್ರಶಾಂತ್ ನೀಲ್, ಎಲ್ಲದಕ್ಕೂ ಹೆಚ್ಚಾಗಿ ಹೊಂಬಾಳೆ ಪ್ರೊಡಕ್ಷನ್. ಸೊ ಇಷ್ಟೂ ಕಾಂಬೋ ಇದ್ದಾಗ ಅವಕಾಶ ಸಿಗೋದೇ ಕಷ್ಟ. ನಿಮಗೆ ಅವಕಾಶ ಸಿಕ್ಕಾಗ ಫಸ್ಟ್ ಟೈಮ್ ಅನ್ಸಿದ್ದೇನು ಸರ್? ಇವನ್ ನನ್ಗೆ ಪ್ರತಿ ಸಲ ಸರ್ ಯಾವ್ದಕ್ಕೂ ನಾನು ಎಕ್ಸೈಟ್ ಆಗಲ್ಲ ಸರ್. ಓಕೆ, ಯಾವ್ದಕ್ಕೂ ನಾನು ಅಂದ್ರೆ ತುಂಬಾ ಖುಷಿ ನಾನು ತುಂಬಾ ಒಂದ್ಸರಿ ಖುಷಿ ಪಟ್ಟ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಆತು ಅಂತ ಹೇಳಿ ಅಂದ್ರೆ ಆ ಲೆವೆಲ್ಗೆ ಒಂದ್ಸತಿ ಹೋಗಿ, ಇಲ್ಲ ಗುರು ನಾನು ಏನೋ ಆಗ್ಬಿಟ್ಟೆ ಅನ್ನೋದು ಪೀಕ್ ಅಂದ್ರೆ ಅನ್ಸೋದು, ನಮ್ ಸೆಲ್ಫ್ ಅನ್ಸೋದು. ಅದಾಗಿ ನಾನು ಅದಕ್ಕೆ ಯಾವ್ದಕ್ಕೂ ನಾನು ಎಕ್ಸೈಟ್ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡೋಣ ಅಂತ. ಸರ್ ಫಸ್ಟ್ ಫೋನ್ ಬಂದಿದ್ದು ಆಕಾಶ್ ಅಂತ, ನಮ್ ಸ್ನೇಹಿತರು, ಅದ್ರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾರೆ. ನಾನ್ ಮುಖತಃ ಒಂದ್ ಸನಿನೂ ಭೇಟಿ ಆಗಿಲ್ಲ. ನನ್ನ ಸ್ನೇಹಿತರು ಒಬ್ರು ರಾಘು ಅಂತ ಇದಾರೆ, ಅವ್ರ ಪರಿಚಯ. ಅವರು ಪ್ರಶಾಂತ್ ಸರಿ ನನ್ನ ಫೋಟೋ ತೋರಿಸಿದಾರಂತೆ ಆಕಾಶ್. ಜೇಮ್ಸ್ ವಿಡಿಯೋ ಎಲ್ಲ ಜೇಮ್ಸ್ ರಿಲೀಸ್ ಆಗಿತ್ತು, ಜೇಮ್ಸ್ ಬಗ್ಗೆ ಮಾತಾಡ್ತೀನಿ ಸರ್, ರಿಲೀಸ್ ಆಗಿತ್ತು. ಪ್ರಶಾಂತ್ ಸರ್ ಇನ್ಸ್ಪೈರ್ ಅಂದ್ರೆ ಖುಷಿ ಆಗ್ಬಿಟ್ರು. ಇಲ್ಲ ಈ ಹುಡುಗನ ಒಂದ್ಸತಿ ಕರ್ಸಿ ಇಮಿಡಿಯೇಟ್ ಆಗಿ ಅಂತ ಹೇಳಿ. ನನ್ಗೆ ಆಕಾಶ್ ಹೇಳ್ತಾರೆ, ಪ್ರಶಾಂತ್ ಸರ್ ಹೇಳಿದಾರೆ ಒಂದು ಬೈಟ್ ಮಾಡಿ ಕಳಿಸಿ ಅಂತ ಹೇಳಿ. ನಾ ಒಂದು ಮನೆಯಲ್ಲ ಒಂದು ವಿಡಿಯೋ ಬೈಟ್ ಮಾಡಿ ಪ್ರಶಾಂತ್ ಸರ್ಗೆ ಕಳಿಸ್ತೀನಿ, ಆಕಾಶಿಗೆ ಕಳಿಸ್ತೀನಿ. ಆಕಾಶ್ ಪ್ರಶಾಂತ್ ಸರಿ ತೋರಿಸ್ತಾರೆ, ನನ್ನನ್ನು ಕರೆಸ್ತಾರೆ ಸರ್ ನೆಕ್ಸ್ಟ್ ಡೇ. ಪ್ರಶಾಂತ್ ಸರ್ ಒಂದ್ಸತಿ ನನ್ನನ್ನು ನೋಡ್ತಾರೆ, ಓ ವಿಷ್ಣು ಫೇರ್ ಅಂಡ್ ಲವ್ಲಿ ಆಡಲ್ ಬರೋ ತರ ಇದಾರೆ, ಇಮಿಡಿಯೇಟ್ ಆಗಿ ಅವ್ರನ್ನ ಡಲ್ ಮಾಡಿಸಿ ಅಂಡ್ ಕಾಸ್ಟ್ಯೂಮ್ ಹಾಕ್ಸಿ ಅಂಡ್ ಇವನ್ ಅಸೆಸರೀಸ್ ಎಲ್ಲ ಹಾಕ್ಸ್ಕೊಂಡ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಕೋ ಡೈರೆಕ್ಟರ್ ಪ್ರಕಾಶ್ ಇರ್ತಾರೆ, ನಾನು ಕರ್ಕೊಂಡೋಗಿ ಫುಲ್ ಗೆಟಪ್ ಮಾಡಿಸ್ಕೊಂಡು ಹೈದರಾಬಾದಲ್ಲಿ ಸರ್ ಪ್ರಶಾಂತ್ ಸರ್ ಆಫೀಸ್ ಅಲ್ಲಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊ ಬಂದು ಪ್ರಶಾಂತ್ ಸರ್ ಎದುರುಗಡೆ ನಿಲ್ಲಿಸ್ತಾರೆ. ವಿಷ್ಣು
ಎಸ್ ವಾವ್ ಅಂತ ಹೇಳ್ತಾರೆ ಸರ್. ವಾವ್. ಯಾ ನನಗೇನೋ ಒಂಥರ ಸರ್ ಪ್ರಶಾಂತ್ ಸರ್ ಅಂತಾರ ಅವ್ರ ಬಾಯಲ್ಲಿ ಈ ಮಾತು ಕೇಳೋದು ವಾವ್ ಅಂತೇಳಿ ನನಗೇನೋ ಒಂಥರ ಸ್ಯಾಟಿಸ್ಫೈ, ಅವರಿಗೆ ಏನೋ ಒಂಥರ ಖುಷಿ ಆಗ್ಬಿಡ್ತದೆ. ಯಾಕಂದ್ರೆ ತುಂಬಾ ಜನನ್ನ ಆಕ್ಚುಲಿ ಅವ್ರು ಕನೆಕ್ಟ್ ಮಾಡಿದ್ರಂತೆ, ಆಡಿಷನ್ ಮಾಡಿದ್ರಂತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ. ನನಗೂ ಇಷ್ಟು ಪವರ್ಫುಲ್ ರೋಲ್ ಇರುತ್ತಂತ ಗೊತ್ತಿರ್ಲಿಲ್ಲ ಸರ್. ಪ್ರಶಾಂತ್ ಸರ್ ವಿಷ್ಣು ಅಂತ ಒಂದ್ ರೋಲು, ಪ್ರಕಾಶ್ ಹೇಳ್ತಾ ಇದ್ರು ಯಾವಾಗ್ಲೂ ಕೋ ಡೈರೆಕ್ಟರ್, ನನ್ನ ಫೇವ್ರೇಟ್ ರೋಲ್ ಇದು ಅಂತ ಯಾವತ್ತೂ ಹೇಳ್ತಾ ಇದ್ರು ಅವರು. ಫೋಟೋ ಶೂಟ್ ಅಲ್ಲಿ ಆಗುತ್ತೆ ಸರ್, ಆ ಆಂಗಲ್ ಅಲ್ಲಿ ಶರ್ಟ್ ಬಿಚ್ಚಿ ಹಾಗೆ ಹೀಗೆ ವಜ್ರಾಂಗ್ ಹಿಂಗ್ ಮಾಡಿ ಅಂತ ಪ್ರಶಾಂತ್ ಸರ್ ಹೇಳೋರು. ಫೋಟೋ ಶೂಟ್ ಎಲ್ಲ ಮುಗೀತದೆ, ಫೈನಲಿ ಮುಗೀತು ನಿಮ್ದಾಯ್ತು ಅಂತ ಬೇಗ ಮುಗಿಸ್ಬಿಟ್ರು ಸರ್. ನಂದು ಒಂದು 10 minutes ಅಲ್ಲೇ ಫೋಟೋ ಶೂಟ್ ಮುಗಿಸ್ಬಿಟ್ರು. ನನಗೆ ಶಾಕ್ ಆಗ್ಬಿಡ್ತು, ಮುಗೀತಲ್ಲ ಅಂತ ಮೋಸ್ಟ್ಲಿ ಕಳಿಸ್ತಾರೇನೋ ಅಂತ ಹೇಳಿ. ಪ್ರಶಾಂತ್ ಸರ್ ಒಂದ್ ಮಾತು ಹೇಳ್ತಾರೆ ಎಲ್ಲ ಆದ್ಮೇಲೆ, ನಿಮ್ ಮುಗೀತು ಫೋಟೋಸ್ ಶೂಟ್ ಎಲ್ಲ ಆಯ್ತು ಹೇಳ್ತೀನಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಂಗೆ ಗೊತ್ತಾಯ್ತು ಆಲ್ಮೋಸ್ಟ್. ಪ್ರಕಾಶ್ ಹೇಳಿದ್ರು ಇಲ್ಲ ನೀವು ಸೆಲೆಕ್ಟೆಡ್ ಅಂತ. 2 ದಿನ ಆದ್ಮೇಲೆ ಕಾಲ್ ಬರುತ್ತೆ, ಇಂತ ಡೇಟ್ ಕೊಡ್ತಾರೆ ಸರ್, ವೀಕ್ ಅಲ್ಲೇ ಶೂಟ್ ಸ್ಟಾರ್ಟ್ ಅಂತ. ಇಮಿಡಿಯೇಟ್ಲಿ ಇದಾಗುತ್ತೆ. ಏನ್ ಮಾಡೋದು, ಸ್ವಲ್ಪ ವೆಯ್ಟ್ ಸ್ವಲ್ಪ ಕಮ್ಮಿ ಇದೆ, ಇಮಿಡಿಯೇಟ್ ಡಯಟ್ ನಲ್ಲೇ ಅದೇ ದಿನ ಯಾವಾಗ ಬಂತಲ್ಲ ಕಾಲು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಸರ್. ಎಲ್ಲಾಗಿ ವರ್ಕೌಟ್ ಡೈಲಿ ಜಾಸ್ತಿ, ಒಂದ್ 3 ಗಂಟೆ ವರ್ಕೌಟ್ ಮಾಡ್ತಿದ್ದೆ ಬಲ್ಕ್ ಆಗಕ್ಕೆ, ಅಟ್ಲೀಸ್ಟ್ ಬಾಡಿ ಟೋನ್ ಅಪ್ ಆಗತ್ತಲ್ಲ ಅಂತ ಎಲ್ಲ ಮಾಡ್ಕೊಂಡೆ ಸ್ಟಾರ್ಟ್ ಆಯ್ತು. ಅಂಡ್ ಫಸ್ಟ್ ಸೀನೆ ಪೃಥ್ವಿ ಸರ್ ಅಂಡ್ ಪ್ರಭಾಸ್ ಸರ್ ಅಪೋಸಿಟ್. ಪ್ರಶಾಂತ್ ಸರ್ ಕರೀತಾರೆ, ಹೇಳ್ತಾರೆ ನಾನೆಲ್ಲ ಮೇಕಪ್ ಮಾಡ್ಕೊಂಡ್ ಬರ್ತೀನಿ ಅಂಡ್ ಒಂದ್ ಡೈಲಾಗ್ ಇರುತ್ತೆ, ನಾನು ಏನೋ ಮಾಡಿ ತೋರಿಸ್ತೀನಿ ಪ್ರಶಾಂತ್ ಸರ್ಗೆ. ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಯಾವ್ದು ಬೇಡ ಆಗಿತ್ತು, ಅವ್ರು ಹೇಳ್ತಾರೆ ಇಷ್ಟು ಸಾಕು ವಜ್ರಂಗ್ ಅಂತ. ಅವ್ರು ಹೇಳಿದ್ದನ್ನ ಮಾಡ್ತೀನಿ. ಶಾರ್ಟ್ ಓಕೆ ಅನ್ಬಿಡ್ತಾರೆ ಸರ್, ಫಸ್ಟ್ ಶಾರ್ಟ್ ಓಕೆ ಆಗ್ಬಿಡುತ್ತೆ. ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಸರ್. ಅಷ್ಟೊತ್ತವರೆಗೂ ಭಯ ಇತ್ತು, ಆಮೇಲೆ ಅಷ್ಟೊಂದು ದೊಡ್ಡ ಆರ್ಟಿಸ್ಟ್ ಅದು ಹೇಳೋದು ಅವ್ರನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪೃಥ್ವಿ ಸರ್ ಎಷ್ಟು ಡೌನ್ ಟು ಅರ್ತ್, ಪ್ರಭಾಸ್ ಸರ್ ಅಂತವ್ರ ಮುಂದೆ ಹೋಗಿ ನಿತ್ಯ ಆಕ್ಟ್ ಮಾಡ್ಬೇಕು. ಅದು ಎಲ್ಲಕ್ಕಿಂತ ನಂಗೆ ಪ್ರಶಾಂತ್ ಸರ್ ಅಂದ್ರೇನೆ ಒಂಥರ ಭಯ ಅಂತ, ದೊಡ್ಡ ಡೈರೆಕ್ಟ್ರು. ಬಟ್ ಸರ್ ಫಸ್ಟ್ ಡೇ ಅಷ್ಟು ಮಾತಾಡಿಲ್ಲ ನಾವು, ನಾರ್ಮಲ್ ಆಗಿದ್ವಿ. ಸೆಕೆಂಡ್ ಡೇ ಇಂದ ಸರ್ ಅವ್ರು ನಮ್ಮನ್ನ ಒಂಥರ ಫ್ಯಾಮಿಲಿ ಮೆಂಬರ್ ತಾನೇ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಪ್ರಶಾಂತ್ ಸರ್. ಅವ್ರು ಕರೆಯೋ ರೀತಿ, ಅವ್ರು ಮಾತಾಡ್ಸೋ ರೀತಿ, ನನ್ಗಂತೂ ಹೊರಗಡೆ ಎಲ್ಲೂ ಇಲ್ಲ. ಇವನ್ ಭುವನ್ ಬ್ರೋ ನಮ್ ಕ್ಯಾಮ್ರಾಮ್ಯಾನು ಸರ್, ಮನೆ ಒಳಗಡೆನೆ ಎಲ್ಲೋ ಕೆಲಸ ಮಾಡ್ತಾ ಇದೀನಿ ನಾನು, ನನ್ಗೆ ಇನ್ನೊಂದು 20 ದಿನ ಇಲ್ಲೇ ಇದ್ಬೇಡ. ಸೆಕೆಂಡ್ ಡೇನೆ ಕೊಟ್ಬಿಡ್ತು ಆ ಫೀಲ್. ಅದಾದ್ಮೇಲೆ ಸರ್ ನಾ ಹೇಳ್ತೀನಲ್ಲ, ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾ ಖುಷಿ. ನಾನು ಯಾವತ್ತೂ ಪ್ರಶಾಂತ್ ಸರ್ ಯಾವತ್ತೂ ಋಣಿಯಾಗಿರ್ತೀನಿ. ಆ ಸಲಾರ್ ಪಾತ್ರ ಇದೆಯಲ್ಲ, ಏನು ವಿಷ್ಣು ಪಾತ್ರ, ಆ ಪಾತ್ರ ತುಂಬಾ ಪ್ರಶಂಸೆ ಬಂತು. ಅಂದ್ರೆ ಒಬ್ಬ ಕನ್ನಡದ ನಟ ಅಲ್ಲಿ ಹೋಗಿ ಆ ಸ್ಟಾರ್ ಮುಂದೆ ನಿಂತ್ಕೊಂಡು ಮಾಡೋದಿದೆಯಲ್ಲ ಅದ್ರ ಬಗ್ಗೆ. ಸೊ ಆ ಪಾತ್ರ ಮಾಡುವಾಗ ನಿಮಗೆ ಅಲ್ಲಿ ಸ್ಪಾಟ್ ಅಲ್ಲಿ ಬಂದಂತ ಪ್ರತಿಕ್ರಿಯೆಗಳೇನು, ಪ್ರವಾಸ ಆಗ್ಲಿ ಪೃಥ್ವಿ ಆಗ್ಲಿ ಹೇಳಿ ಸರ್? ನನಗೆ ಒಂದು ಡೈಲಾಗ್ ಇದೆ, ನೀವು ನೋಡಿರ್ತೀರ, ಎಲ್ರು ಏನ್ ಹೇಳಿದಾಗ ನನಗ್ ಮಾತ್ರ ನಿನ್ನನ್ನ ಇಲ್ಲೇ ಕತ್ತರಿಸಿ ಹೂತಾಗ್ಬೇಕು ಅಂತ ಅನ್ಸ್ತಿದೆ ಅಂತ ಪೃಥ್ವಿರಾಜಿಗೆ ಹೇಳ್ತೀನಿ. ತೆಲುಗಲ್ಲಿ ನಂಗೆ ಫಸ್ಟ್ ಅರ್ಥ ಆಗಿಲ್ಲ, ತೆಲುಗು ಮ್ಯಾನೇಜಬಲ್ ಅಷ್ಟೇ, ನಂಗೆ ಡೈಲಾಗ್ಸ್ ಎಲ್ಲ ಅರ್ಥ ಆಗಿಲ್ಲ. ಕನ್ನಡದಲ್ಲಿ ನೀಟಾಗಿ ಹೇಳಾದ್ಮೇಲೆ ನಾನು ಒಂದ್ಸತಿ ಕೇಳ್ಕೊಂಡೆ ಏನು ಅಂತ ಹೇಳಿ, ಏನಿದು ಕನ್ನಡದಲ್ಲಿ ಏನಿರುತ್ತೆ ಇದಕ್ಕೆ ಮೀನಿಂಗ್ ಅಂತ. ಫಸ್ಟಿಗೆಲ್ಲ ಕೇಳಕ್ಕೆಲ್ಲ ಅಂದ್ರೆ ಎಲ್ಲ ಗಡಿಬಿಡಿ ಇತ್ತು, ಮುಜುಗರ ಇತ್ತು. ಹಿಂಗ್ ಹೇಳಕ್ಕೂ ನಂಗೆ ಅರ್ಥ ಆಗ್ಬಿಡ್ತು ಸರ್. ಓ ಪವರ್ಫುಲ್ ಇದೆ ಇದು, ಪೃಥ್ವಿ ಸರ್ ಹಿಂಗ್ ಡೈಲಾಗ್ ಹೇಳ್ಬೇಕು, ಹಿಂಗಿದೆ ಅಂದ್ರೆ ಕ್ಯಾರೆಕ್ಟರ್ ತುಂಬಾ ವ್ಯಾಲ್ಯೂ ಇದೆ. ಒಂದು ಪ್ರಶಾಂತ್ ಸರ್ ಹೇಳಿದಾರೆ ಆಲ್ರೆಡಿ, ಇನ್ನು ನಾನು ಒಂಚೂರು ಪ್ರಿಪೇರ್ ಆಗ್ಬೇಕಲ್ಲ ಸರ್, ಬೇರೆ ತರ ಆಟಿಟ್ಯೂಡ್ ನ ಮತ್ತೊಂದನ್ನ ನೀಟಾಗಿ ಫಾಲೋ ಮಾಡ್ಕೋಬೇಕಿತ್ತು. ಸಖತ್ ಖುಷಿ ಆಯ್ತು ಸರ್. ವಿಷ್ಣು ಕ್ಯಾರೆಕ್ಟರ್ ಈ ಲೆವೆಲ್ ಪ್ರಶಂಸೆ ಬಂತು, ಎಲ್ರು ಹೇಳ್ತಾ ಇದಾರೆ. ಎಲ್ರಿಗೂ ವಜ್ರಂಗ್ ಅಂತ ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ನಂಗೆ ಇನ್ಸ್ಟಾದಲ್ಲಿ, FB-ಲಿ, ವಾಟ್ಸಪ್ ಅಲ್ಲಿ ನಂಬರ್ ಇರೋರು ಎಲ್ರು ಫಸ್ಟ್ ಮೆಸೇಜ್ ಮಾಡೋದೇ ವಿಷ್ಣು ಅಂತ. ಸರ್ ನಿಮ್ ಸೂಪರ್ ಮಾಡಿದ್ರಿ, ಅನ್ಬಿಲಿವೇಬಲ್, ನಾವು ನಂಬಕ್ಕಾಗಿಲ್ಲ ನೀವು ಮಾಡಿದ್ರಿ ಆಕ್ಟಿಂಗ್ ಅಂತ ಈ ಸಿನಿಮಾದಲ್ಲಿ. ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಸರ್, ಒಂದ್ ಕಡೆ ಹೇಳ್ಕೊಂಡಿರ್ಲಿಲ್ಲ ನಾನು ಸಲಾರ್ ಮಾಡ್ತಾ ಇದೀನಿ ಅಂತ ಹೇಳಿ. ಸಿನಿಮಾ ನೋಡಾದ್ಮೇಲೆ ಎಲ್ರಿಗೂ ಗೊತ್ತಾಯ್ತು. ಕೆಲವ್ರು ಹೇಳೋರು ನೀವು ಫಸ್ಟ್ ಹೇಳಬೇಕಿತ್ತು ಅಂತ ಹೇಳಿ. ನನಗೆ ಇಲ್ಲ ಸರ್, ವೆಯ್ಟ್ ಮಾಡೋದಿತ್ತು ಆಕ್ಚುಲಿ, ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಆಮೇಲೆ ಹೇಳೋಣ ಅಂತ. ಇವತ್ತು ಇನ್ಸ್ಟಾದಲ್ಲಿ ಮತ್ತೊಂದರಲ್ಲಿ ಸರ್ ನಂಗೆ ಮೆಸೇಜಿಗೆ ರಿಪ್ಲೈ ಮಾಡಕ್ ಆಗ್ತಿಲ್ಲ, ಅಷ್ಟು ಮೆಸೇಜಸ್ ಬರ್ತಾ ಇದೆ. FB-ಲ್ ಆಗ್ಲಿ ಎಲ್ಲಾಗ್ಲಿ. ಆಯ್ತು, ಸಲಾರು ಆ ಪಾತ್ರ ಆಯ್ತು, ಮಿಂಚಿದ್ರೆ ಎಲ್ಲ ಆಗೋಯ್ತು, ಸಿನಿಮಾನು ಕೂಡ ಸಕ್ಸಸ್ ಆಯ್ತು. ಈಗ ಪ್ರಭಾಷೆಯಲ್ಲಿ ವಿಷ್ಣು ಅಂದ್ರೆ ಈಗ ವಜ್ರಂಗ್ ಶೆಟ್ಟಿ ಸ್ವಲ್ಪ ನೋಟೆಡ್. ಸೊ ಈಗ ಅಲ್ಲಿಂದ ಬರ್ತಕ್ಕಂಥ ಅವಕಾಶಗಳು ಹೇಗಿದೆ ಸರ್? ಬರ್ತಾ ಇದೆ ಕಾಲ್ಗಳೆಲ್ಲ. ನಾನು ಸ್ವಲ್ಪ ಚೂಸಿ ಆಗಿದ್ದೀನಿ ಸರ್, ಯಾಕಂದ್ರೆ ಮಾಡಿದೀನಿ ನಾನು ಸಿನಿಮಾ. ನಿಮ್ಗೆ ಅವಾಗ್ಲೇ ಹೇಳ್ಬೇಕಂದ್ರೆ ಹೇಳಿದ್ದೆ ನಾನು ಫಸ್ಟ್ ಹೀರೋ ಎಲ್ಲ ಮಾಡಾದ್ಮೇಲೆ ಸರ್ ಇಂಡಸ್ಟ್ರಿ ಸರ್ವೈವ್ ಆಗೋದೇ ಕಷ್ಟ ಇತ್ತು. ಆ ಟೈಮಲ್ಲಿ ಏನ್ ಮಾಡ್ಬೇಕಂದಾಗ ನಾನು ಕ್ಯಾರೆಕ್ಟರ್ ಮಾಡಕ್ ಒಪ್ಕೊಂಡ್ಬಿಟ್ಟೆ ಸರ್. ದರ್ಶನ್ ಸರ್ ಜೊತೆ ಆಕ್ಟ್ ಮಾಡ್ತೀನಿ ನಾನು.
ದರ್ಶನ್ ಸರ್ ಜೊತೆ ಸಿನಿಮಾ ಬರುತ್ತೆ ನಮ್ಗೆ ನೀವು ಅವ್ರ ಜೊತೆಗೆ ನಿಂತ್ಕೊಂಡು ವಿಲನ್ ಆಗಿ ನಿಂತ್ಕೊಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇದ್ರಿ. ಹೇಳ್ತಾ ಇದ್ದೆ ಸರ್. ನನ್ಗೆ ಇವಾಗ್ಲೂ ಅದೇ ಆಸೆ, ದರ್ಶನ್ ಸರ್ಗೆ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿ ನಾನೇ ಒಬ್ಬ ಮೇನ್ ವಿಲನ್ ಆಗಿರ್ಬೇಕು ಅಂತ. ಓಕೆ. ಯಾಕಂದ್ರೆ ಅವ್ರ ಜೊತೆ ಕ್ಯಾರೆಕ್ಟರ್ ಮಾಡಿದೀನಿ ನಾನು. ಯಜಮಾನದಲ್ಲಿ ಮಾಡಿದೆ, ರಾಬರ್ಟ್ ಅಲ್ಲಿ ಮಾಡಿದೆ. ನಮ್ ಸ್ನೇಹಿತರು ರೆಫರ್ ಮಾಡಿದೆ, AP ಅರ್ಜುನ್ ಸರ್ ಇದಾರೆ, ಅವರು ಯಜಮಾನ ಮಣಿ ಅಂತ ಕರೆಯೋದು ನಂಗೆ ಯಾವಾಗ್ಲೂ. ಮಣಿ ನೀ ಇದ್ ಮಾಡು, ನಾನು ಹರಿಕೃಷ್ಣ ಡೈರೆಕ್ಟರ್ ಹರಿಗೆ ಹೇಳಿದೀನಿ, ನೀವು ಮಾಡ್ಲೇಬೇಕು, ನಂಗೋಸ್ಕರ ಮಾಡಿ ಅಂತ ಹೇಳಿದ್ರು. ನಾನ್ ಮಾಡ್ದೆ. ನಂಗೆ ಅಲ್ಲೇ ದರ್ಶನ್ ಸರ್ ಏನು ಅಂತ ಗೊತ್ತಾಗಿದ್ದು ನಂಗೆ. ಸರ್ ಅವ್ರು ಕೊಟ್ಟಿರೋ ಪ್ರೀತಿನೇ ಬೇರೆ ತರ ಸರ್. ಏನು ಒಂದು ಚೂರು ಸ್ಟಾರ್ಡಮ್ ಇಲ್ದೆ ನನ್ನನ್ನು ಫಸ್ಟ್ ಅವ್ರು ಬೇರೆ ಕಡೆಯಿಂದ ಬಂದಿದ್ದು ಅನ್ಕೊಂಡಿದ್ರು. ಅವರು ಹಂಗೆ ಈ ತಮಿಳಿಯನ್ನು ಅಲ್ಲೆಲ್ಲೋ ಬಂದಿದ್ದು ಅನ್ಕೊಂಡಿದ್ರು. ಮೋಹನ್ ಅಂತ ಒಬ್ರು ಕೋ ಡೈರೆಕ್ಟರ್ ಅವ್ರ ಹತ್ರ ಕೇಳಿದ್ರಂತೆ, ಹುಡುಗ ಎಲ್ಲಿನವರು ಅಂತ. ಇಲ್ಲ ಕನ್ನಡದವರೇ ಸರ್ ಅಂತ ಹೇಳಿದ್ರಂತೆ. ಮಾತಾಡ್ಸಿದ್ರು ಸರ್. ಆಮೇಲೆ ಬಂದು ಫೈಟ್ ಸೀಕ್ವೆನ್ಸ್ ನಡೀತಿರ್ಬೇಕು, ಮರದ ದಿಮ್ಮಿ ಇತ್ತು, ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ವಿಚಾರಿಸೋರು, ಏನು ಎಂತ ಹೆಂಗಿದೆ ಹೀಗೀಗಂತ. ಸರ್ ಫೈಟ್ ಮಾಡ್ತಿರ್ಬೇಕಾದ್ರೆ ಓವರ್ ಪ್ರೊಟೆಕ್ಟಿವ್, ಪ್ಯಾಡ್ ಎಲ್ಲ ಚೆಕ್ ಮಾಡ್ಸೋರು, ಹೇಳಿ ಫೈಟರ್ಸ್ ಕರ್ದು ಬೈದ್ ಹೇಳೋರು, ಪ್ಯಾಡ್ ಚೆಕ್ ಮಾಡಪ್ಪ ಬೀಳ್ತಾರವ್ರು, ನನ್ ಮೇಲೆ ಹಿಂಗ್ ರೋಲ್ ಆಗೋದಿರುತ್ತೆ. ಆ ಟೈಮಲ್ಲಿ ಮತ್ತೆ ಹೇಳೋರು, ನಿಮ್ಗೇನು ಏಟಾಗಿಲ್ಲ ಅಲ್ವಾ, ಯು ಆರ್ ರೈಟ್. ನಾನ್ ಕೇಳ್ತಿದ್ದೆ ಸರ್ಗೆ, ಸರ್ ನೀವು ಓಕೆ ಏನಿಲ್ಲ, ಇವೆಲ್ಲ ಕಾಮನ್, ಆರಾಮಾಗಿರ್ಬೇಕು, ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದೀವಿ ಅಂತೇಳಿ. ಸರ್ ಅದ್ಭುತ ಮನುಷ್ಯ ಸರ್. ಆ ಯಜಮಾನದಲ್ಲಿ ನಂಗೆ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು, ರಾಬರ್ಟ್ ಅಲ್ಲೂ ಹಂಗೆ ನೋಡ್ಕೊಂಡ್ರು. ನಾನ್ ಮಾಡ್ತಿದ್ದೀರಂತ ಅವ್ರಿಗೆ ಗೊತ್ತಾದ್ಮೇಲೆ ಖುಷಿ ಪಟ್ರು. ಓ ಮತ್ತೆ ಸೇರ್ತಾ ಇದೀವಿ 2ನೇ ಸಿನಿಮಾ. ಸರ್ ಅವ್ರು ಹಂಗೆಲ್ಲ ಮಾತಾಡ್ಬೇಕಂತಾನೆ ಇಲ್ಲ. ಕರೆಕ್ಟ್. ಓಕೆ, ನಮ್ಗೆ ಅಷ್ಟೇ ಸಾಕು ಸರ್. ಏನು ಒಬ್ಬ ಆರ್ಟಿಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೊಬ್ಬ ಆರ್ಟಿಸ್ಟ್ ಇಂದ? ಬೇರೆ ಏನು, ಅವ್ರು ಚೆನ್ನಾಗಿ ಮಾತಾಡ್ಸಿದ್ರೆ, ಅವ್ರು ನಂಗೆ ಚೆನ್ನಾಗ್ ಪ್ರೀತಿ ಕೊಟ್ರೆ ಅಷ್ಟೇ ಸಾಕು. ಅದಾದ್ಮೇಲೆ ನಂಗೆ ಜೇಮ್ಸ್ ಮಾಡ್ತಿರ್ಬೇಕಾದ್ರೆ ಅವ್ರದೊಂದು ಕ್ರಾಂತಿ ಸಿನಿಮಾ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಹೋಗಿ ಭೇಟಿ ಮಾಡ್ತೀನಿ ಸರ್ನ. ಶೂಟಿಂಗ್ ನನ್ಗೆ ಹೇರ್ ಸ್ಟೈಲು ಗೆಟಪ್ ಎಲ್ಲ ಚೇಂಜ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀರಾ ಸರ್, ಹೇರ್ ಸ್ಟೈಲ್ ಎಲ್ಲ ಸಕ್ಕದಾಗಿದೆ, ಚೆನ್ನಾಗಿದೆ, ಆಲ್ ದಿ ಬೆಸ್ಟ್. ಓ ಜೇಮ್ಸ್ ಮಾಡ್ತಾ ಇದೀರಾ, ಗುಡ್ ಲಕ್ ಅಂತ ಹೇಳಿ ಕಳಿಸಿದ್ರು. ಒಳ್ಳೆ ಮನುಷ್ಯ ಸರ್, ರಿಯಲಿ. ಅವರು ಪ್ರತಿ ಒಬ್ಬ ನಟ ಆಗ್ಬೇಕಂದನಿಗೂ ಒಂದು ಆಸೆ ಇರುತ್ತೆ, ಅಂದ್ರೆ ನಾನು ಈ ತರದ ಪಾತ್ರ ಮಾಡಬೇಕು ಹಾಗೆ ಹೇಗೆ ಅಂತ. ಸೊ ವಜ್ರಾಂಗಿಗೆ ಈಗ ಆಸೆ ಈಡೇರಿದ್ಯಾ ಅಂತ ಅನ್ಸುತ್ತೆ? ಅಂದ್ರೆ ಒಂದು ವಿಲನ್ ಆಗ್ಬೇಕು ಸರ್. ಖಂಡಿತವಾಗ್ಲು ಸರ್, ಮೊದ್ಲಿಂದನೂ ಇತ್ತು. ಸಲಾರ್ ನಂಗೊಂದು ಒಳ್ಳೆ ಬೂಸ್ಟ್ ಕೊಟ್ಟಿರೋದು ಪ್ರಶಾಂತ್ ಸರ್ ಸರ್. ಇದಕ್ಕೆಲ್ಲ ನಾನು ಪೂರ್ತಿ ಕ್ರೆಡಿಟ್ ಅವ್ರಿಗೆ ಕೊಡೋದು ಸರ್. ಏನು ಇಲ್ಲ, ನನ್ನ ಹತ್ರ ಏನು ಇಲ್ಲ, 0 ಕ್ರೆಡಿಟ್ ನಂಗೆ. 100% ನಾನು ಪ್ರಶಾಂತ್ ಸರ್ಗೆ ಕೊಡ್ತೀನಿ, ಅವರಿಂದಾನೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಇನ್ನೂ ನಾವು ಇರೋರು ಅಷ್ಟೇ, ಒಂದಿಷ್ಟು ಸಿನಿಮಾ ಮಾಡ್ಕೊಂಡಿದ್ವಿ, ಎಲ್ಲ ಇದ್ ಮಾಡ್ತಾ ಇದ್ವಿ, ಒದ್ದಾಡ್ತಾ ಇದ್ವಿ. ಆ ಟೈಮಲ್ಲಿ ಯಾರೋ ಒಬ್ರು ಸ್ಟಾರ್ ಎದುರುಗಡೆ ನಾನು ಹೋಗಿ ನಿಲ್ಸಿ ಅಂತ ಆ ತರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಕೊಡ್ಬೇಕಂದ್ರೆ ಎಲ್ರಿಗೂ ಬರಲ್ಲ ಸರ್ ಅದು, ನಿಜವಾಗ್ಲು. ಈಗ ಪ್ರಶಾಂತ್ ಸರ್ಗೆ ಏನ್ ಗೊತ್ತು ನಮ್ ಬಗ್ಗೆ? ನಾನು ಅವ್ರಿಗೆ ಏನಾಗ್ಬೇಕು? ಒಂದು ನಂಬಿಕೆ ಅಷ್ಟೇ. ಹುಡುಗ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಅದಕ್ಕೋಸ್ಕರ ನಾನು ಕರ್ಕೊಂಡ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಏನ್ ನಾನು ಗುರ್ತಿಸ್ಕೊಂತ ಇದೀನಿ, 4 ಜನ ನನ್ನ ಬಗ್ಗೆ ಏನ್ ಮಾತಾಡ್ತಿದ್ರ, ಫುಲ್ಲಿ ಕ್ರೆಡಿಟ್ ಅವ್ರಿಗೇನೆ ಸರ್. ಎಲ್ಲಕ್ಕಿಂತ ಅವ್ರು ಕೊಟ್ಟಿರೋ ಪ್ರೀತಿ ನಮ್ಗೆ. ಈ ಸಕ್ಸಸ್ ಸಿಕ್ಕ ಮೇಲೆ ಹಿಂದೆ ಕಷ್ಟಪಟ್ಟಿರ್ತೀರಿ ಗೊತ್ತಾ, ಆ ಕಷ್ಟಗಳನ್ನೆಲ್ಲ ನೆನ್ಸ್ಕೊಂಡಾಗ ಏನ್ ಅನ್ಸುತ್ತೆ ಸರ್? ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸುತ್ತೆ ಇವಾಗ ಸರ್. ನಂಗೆ ಅದು ಯಾವ್ದು ಕಷ್ಟನೇ ಅನ್ಸ್ತಿಲ್ಲ ಸರ್. ನಾನು ಏನೋ ಇವಾಗ ಪಾಸ್ ಆಗಿದ್ದೀನಿ ಅನ್ಸ್ತಾ ಇದೆ. ಜಸ್ಟ್ ಪಾಸ್ ಆಗಿದ್ದೀನಿ ನಾನು. ಅಲ್ಲಿವರೆಗೂ ಓದ್ತಾ ಇದ್ದೆ, ಓದೆಲ್ಲ ಮುಗೀತು, ರಾತ್ರಿ ತುಂಬಾ ಕಷ್ಟಪಟ್ಟು ಓದಿದ್ದೀನಿ, ಪಾಸ್ ಆಗಿದ್ದೀನಿ. ಇವಾಗ ಇನ್ನೇನಿದ್ರು ರ್ಯಾಂಕ್ ತಗೋಬೇಕು, ಮೆರಿಟ್ ಅಲ್ಲಿ ಬರ್ಬೇಕು, ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ನೋ ಫೀಲ್ ಬರುತ್ತೆ. ಇನ್ನು ಒಳ್ಳೊಳ್ಳೆ ರೋಲ್ ಮಾಡ್ಬೇಕು ಅಂತ. ನಿಜವಾಗ್ಲು ಸರ್, ನಂಗೆ ಕನ್ನಡದಲ್ಲಿ ತುಂಬಾ ಫೇವ್ರೇಟ್ ಸೂರಿ ಸರ್. ಮೊದ್ಲಿಂದ ನಾನು ಅವ್ರ ಫ್ಯಾನ್ ಸರ್. ನಮ್ಗೆಲ್ಲ ಅದೇ ಇಷ್ಟ. ನನ್ನನ್ನು ಹಾಕೊಂಡು ಯಾರೋ ರೊಮ್ಯಾಂಟಿಕ್ ಫಿಲ್ಮ್ ಮಾಡ್ತಾರ ಅಂತ ಹೇಳಿದ್ರೆ ನನಗೆ ಅನ್ಸುತ್ತೆ, ನಾನು ಮಾಡ್ತೀನಿ, 100% ಮಾಡ್ತೀನಿ ನಾನು. ಬಟ್ ನನಗೆ ಅನ್ಸುತ್ತೆ, ಗುರು ನನಗಲ್ಲ ಇದು, ನನ್ ಮಾಸ್ ಸಿನಿಮಾಗಳು ಮಾಡ್ಬೇಕು, ಜಾಸ್ತಿ ಒಬ್ಬ ಆರ್ಟಿಸ್ಟ್ ಆಗಿ ಎಲ್ಲದೂ ಮಾಡ್ಬೇಕು. ಬಟ್ ಸೂರಿ ಸರ್ ನೋಡಿದ್ರೆ ಅನ್ಸುತ್ತೆ ಸರ್, ಅವ್ರು ಎಷ್ಟು ರಾ ಆಗಿದ್ದಾರೆ, ಅವ್ರು ಹಂಗೆ ತೋರಿಸ್ತಾರಂತ. ಇವಾಗ ಟಗರು ಅಲ್ಲಿ ಡಾಲಿ ಸರ್ ಮಾಡಿದ್ರು ಸರ್. ಆ ತರದೊಂದು ರೋಲ್ ಮಾಡ್ಬೇಕು, ಪಕ್ಕಾ ಹೀರೋಗ್ ಅಪೋಸಿಟ್ ಆಗಿ ನಿಲ್ಬೇಕು ಸರ್. ಆ ತರದ್ ಒಂದ್ ಸಿಕ್ಕರೆ ಸಾಕು ಸರ್. ಅಲ್ಲ, ವಿಲನ್ ಕೂಡ ಹೀರೋ ಅಷ್ಟೇ ಇರ್ತಕ್ಕಂತ ಕ್ಯಾರೆಕ್ಟರ್. ಹೌದು ಅಲ್ವಾ? ಹೌದು. ಹೀರೋಗ್ ಸರಿ ಸಮಾನವಾದಂತ ಪಾತ್ರನೇ ಅದು ವಿಲನ್. ಹೌದು. ಅವ್ರ ಜೊತೆ ಅವ್ರ ಅಂಡರ್ ಅಲ್ಲಿ ಆ ತರದೊಂದು ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ ಸರ್ ನಾನು ಪ್ರೂವ್ ಮಾಡ್ಕೊಂತೀನಿ ಏನು ಅಂತೇಳಿ. ತುಂಬಾ ಅಂದ್ರೆ ಇವಾಗಂತೂ ಜಾಸ್ತಿ ಹುಚ್ಚು ಸರ್ ಸಿನಿಮಾ ಅಂದ್ರೆ. ಸಿನಿಮಾ ನೋಡೋದಾಗ್ಲಿ, ಸಿನಿಮಾ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಸಿನಿಮಾಕ್ಕೆ ಇನ್ನೂ ನಾನು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡ್ಬೇಕು. ಮತ್ತೆ ಒಂದು ಫಿಕ್ಸ್ ಸರ್, ನಾನೇನು ಹೀರೋನೇ ಆಗ್ಬೇಕು ಅಥವಾ
ಮೇನ್ ವಿಲನ್ ಆಗ್ಬೇಕು, ಎಲ್ಲ ನಂಗೆ ಬೇಕು ಆ ತರದ್ ಏನು ಇಲ್ಲ ಸರ್. ಒಟ್ಟು ಬೇಕಾದ್ರೂ ಒಂದೇ ಸೀನ್ ಇರ್ಲಿ, ಎರಡೇ ಸೀನ್ ಇರ್ಲಿ, ಪಾತ್ರ ಚೆನ್ನಾಗಿರ್ಬೇಕು. ಸಿಕ್ಕಾಪಟ್ಟೆ ಪವರ್ಫುಲ್ ಇರ್ಬೇಕು, ಓಕೆ, ವ್ಯಾಲ್ಯೂ ಇರ್ಬೇಕು ಸರ್. ನಾನ್ ಮಾಡಿದೀನಂತ ಜನರು ಹೇಳ್ಬೇಕು, ಇಲ್ಲ ಆ ಕ್ಯಾರೆಕ್ಟರ್ ಮಾಡಿದ ಅವನಂತ ಹೇಳ್ಬೇಕು. ಇವತ್ತು ವಿಷ್ಣುವಿಂದ ನಂಗೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ, ಆ ತರ ಇನ್ನೂ ದೊಡ್ಡ ದೊಡ್ಡ ರೋಲ್ ಮಾಡ್ಬೇಕು ಅಂತ ಆಸೆ ಇದೆ ಸರ್. ಪ್ರಭಾಸ್ ಜೊತೆ ನೀವು ಮಾಡುವಾಗ ಪ್ರಭಾಸ್ ನಿಮ್ಮ ಕಾನ್ವರ್ಸೇಷನ್ ಹೇಗಿತ್ತು, ಏನು ಹೇಳೋರು ನಿಮಗೆ ಆ ಟೈಮಲ್ಲಿ? ಸರ್ ಒಂದು ಸೀಕ್ವೆನ್ಸ್ ಇದೆ, ಫಸ್ಟ್ ಅದನ್ನೇ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಬೈ ಎಕ್ಸ್ಚೇಂಜ್ ಆಗ್ತಿತ್ತು ಸರ್. ಓಕೆ, ನಾನು ಹಾಯ್ ಮಾಡ್ತಿದ್ದೆ ಅವ್ರಿಗೆ. ಪಾಪ ಅಂದ್ರೆ ತುಂಬಾ ಇದ್ರಲ್ಲಿರೋರು, ಅವರು ಶಾರ್ಟ್ ಎಲ್ಲ ತೆಗೆದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಅಲ್ಲಿ ಇರೋರು ಮತ್ತೆ ಇದ್ರಲ್ಲಿರೋರು. ಅದೇ ಸ್ಮೈಲು ಸರ್, ಯಾವತ್ತೂ ಅವ್ರ ಮುಗ್ಧ ಸ್ಮೈಲ್ ಇದ್ದಿದ್ದು ನಾನು ನೋಡೇ ಇಲ್ಲ. ಆಯ್ತಾ, ಮತ್ತೆ ಎದ್ದು ನಿಂತ್ಕೊಂಡೇ ಶೇಕ್ ಹ್ಯಾಂಡ್ ಕೊಡೋರು ಸರ್. ಕೂತ್ಕೊಂಡು ಮಾತಾಡ್ತಾನೆ ಇರ್ಲಿಲ್ಲ. ಯಾರೊಬ್ರು ಅವ್ರ ಹತ್ರ ಬಂದು ಮಾತಾಡ್ತಿದಾರೆ ಅಂದ್ರೆ ಚೆನ್ನಾಗಿದ್ದೀರಾ ಸರ್, ಹೌ ಯು ಸರ್, ಹಾಗೆ ಹೀಗೆ ಅಂತ ನೀಟಾಗಿ ಮಾತಾಡೋರು ಸರ್. ಮಾನಿಟರ್ ಮುಂದೆ ಎಲ್ಲ ಶಾರ್ಟ್ ಓದ್ತಿ ಆದಾಗ ಪ್ರಭಾಸ್ ಸರ್ ಇದ್ರು, ಪ್ರಶಾಂತ್ ಸರ್ ಇದ್ರು. ಪ್ರಶಾಂತ್ ಸರ್ ಕರೀತಾ ಇದ್ರು ಸರ್. ನೋಡಿ, ಅವರು ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ತಾರೆ, ಇವನ್ ಎಲ್ಲ ಕಡೆ ಅಲೋ ಮಾಡಲ್ಲ ಯೂಶುವಲಿ. ಅಂದ್ರೆ ಎಲ್ಲ ಕಡೆ ಪ್ರೊಟೆಕ್ಟಿವ್ ಇರುತ್ತೆ, ಎಲ್ಲ ಕಡೆ ಬಾಡಿ ಗಾರ್ಡ್. ಪ್ರಶಾಂತ್ ಸರ್ ನಮ್ ಪಕ್ಕದಲ್ಲೇ ಕೂರ್ಸ್ಕೊಳ್ಳೋರು, ಏನಾದ್ರು ಇತ್ತಂದ ಕರಿಯೋರು ನೋಡಿ ಅಂತ. ಪ್ರಭಾಸ್ ಸರ್ ಕರಿಯೋರು, ಸರ್ ಸಿಟ್ ಸರ್ ಅಂತ. ನನ್ನೊಂದು ಸೀಕ್ವೆನ್ಸ್ ನಡೀತದೆ, ನನ್ನ ಎಲ್ಲಾ ಮುಖಕ್ಕೆಲ್ಲ ಅರಿಶಿನ ಕುಂಕುಮ ಹಾಕಿ ಇದ್ ಮಾಡಿ ಏನ ಸಾಯಿಸ್ತಾರಲ್ಲ ನನ್ನನ್ನ. ಆ ಟೈಮಲ್ಲಿ ಎಲ್ಲ ಮುಖಕ್ಕೆ ಬಾಯೊಳಗಡೆ ಅರಿಶಿನ ಕುಂಕುಮ ಎಲ್ಲ ನನ್ನ ಬಾಯೊಳಗಡೆ ಹೋಗ್ಬಿಡುತ್ತೆ. ಪ್ರಭಾಸ್ ಸರ್ ಹಿಂಗ್ ನೀಟಾಗಿ ದೊರೆನ ರೆಡಿ ಮಾಡ್ತೀನಿ 2 ನಿಮಿಷದಲ್ಲಿ ಅಂತ ಹೇಳ್ತಾರೆ ಸರ್. ಒಂದ್ ನಿಮಿಷ ನಂಗೆ ಇದೆ ಉಸಿರಾಡಕ್ಕೆ ಆಗಿರ್ಲ. ಎಲ್ಲ ಬಂದು ಇದ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಪ್ರಭಾಸ್ ಸರ್ ಹೇಳ್ತಾರ ಅವಾಗ, ನಿಮ್ಗಿಂತ ನಾನೇ ತುಂಬಾ ಹೋಪ್ಲೆಸ್ ಆಗಿ ಕಾಣಿಸ್ತೀನಿ, ಯಾಕಂದ್ರೆ ನಾನ್ ರೋಲ್ ಹಂಗಿರುತ್ತೆ, ಜನರು ನಾನು ನೋಡಿದ್ರೆ ಹೊಡಿಬೇಕನ್ನೋ ಫೀಲ್ ಇರುತ್ತೆ. ನಿಮ್ಗೆ ನಾನು ಎಲ್ಲ ಮುಖಕ್ಕೆಲ್ಲ ಹಾಕಿ ನಾನೇ ಈಗ ಬೇರೆ ತರ ಕಾಣಿಸ್ತೀರಿ, ತುಂಬಾ ವೈಲೆಂಟ್ ಆಗಿ ಆ ತರ ಮಾತಾಡ್ತಿದ್ರು. ಸಿಕ್ಕಾಪಟ್ಟೆ ಸರ್ ತಮಾಷೆ ವ್ಯಕ್ತಿ, ಬಾರಿ ಮಜಾ ಮಾಡ್ತಿದ್ವಿ ಸೆಟ್ ಅಲ್ಲಿ. ಫಸ್ಟ್ ಡೇ ಹೋದಾಗ ನೆಕ್ಸ್ಟ್ ಡೇ ನಿಮಗೆ ದೊಡ್ಡ ಕಾಂಬಿನೇಷನ್ ಅಲ್ಲಿ ಕೆಲಸ ಅಲ್ವಾ? ಸೊ ಅದ್ರ ಹಿಂದಿನ ರಿಹರ್ಸಲ್ ಎಲ್ಲ ಮಾಡಿದ್ರೆ ಅಂತ ಕೇಳಿದ್ರು. ಹೇಗೆ ಸರ್ ಇದೆಲ್ಲ ಸೀನ್ ಮುಗೀತು. ಪ್ರಶಾಂತ್ ಸರ್ ಫೈಟ್ದು ಲೀಡ್ ಎಲ್ಲ ತಗೊಂತ ಇದ್ರು. ಪ್ರಶಾಂತ್ ಸರ್ ಹೇಳ್ತಾರೆ, ವಜ್ರಂಗ್ ಸಂಜೆ ಬಂದ್ಬಿಡಿ, ನಾಳೆ ಪ್ರೋಗ್ರಾಮ್ದು ಒಂಚೂರು ಡಿಸ್ಕಸ್ ಮಾಡೋಣ ಅಂತ. ಆಯ್ತು ಸರ್, ನಾನು ಬರ್ತೀನಿ, ಒಂದು 8 ಗಂಟೆ ಬರ್ತೀನಿ, ವರ್ಕೌಟ್ ಎಲ್ಲ ಮುಗಿಸಿ ಅಂತ ಹೇಳ್ತೀನಿ. ಸರ್ಗೆ ಹೇಳಿರ್ತೀನಿ ನಾನು 8 ಗಂಟೆ ಬರ್ತೀನಿ ಅಂತ. ಸರ್ ಗೆಸ್ಟ್ ಹೌಸಿಗೆ ಕರೆದಿರ್ತಾರೆ. ಗೆಸ್ಟ್ ಹೌಸಿಗೆ ಹೋಗ್ತೀನಿ ಸರ್, ಎಲ್ಲಾ ಫುಡ್ ರೆಡಿ ಇರುತ್ತೆ. ನಾರ್ತ್ ಬೇಕಾದ್ರೆ ನಾವು ನಾರ್ತ್, ಸೌತ್ ಬೇಕಾದ್ರೆ ಸೌತ್, ಎಲ್ಲ ನಾನ್ ವೆಜ್. ನಮ್ ಬೇರೆ ಇದು ನಾನು ಆಲ್ರೆಡಿ ಮೀಲ್ ಮಾಡ್ಕೊಂಡು ಹೋಗಿದ್ದೆ. ತಿನ್ನಿ ಅಂತ ಫೋರ್ಸ್ ಮಾಡ್ತಾರೆ. ನಾ ಮೀನ್ಗಿನೆಲ್ಲ ತಿನ್ಕೊಂಡು ಎಲ್ಲ ಇದ್ ಮಾಡ್ತೀನಿ. ಪ್ರಶಾಂತ್ ಸರ್ ಡೈಲಾಗ್ಸ್ ಎಲ್ಲ ಬರೀತಾ ಇದ್ರು ನೀಟಾಗಿ. ಕೋ ಡೈರೆಕ್ಟ್ರು ಆಕಾಶ್ ಅಂಡ್ ಮುರಳಿ ಅಂತೆಲ್ಲ ಇದ್ರು. ಗೆಟ್ ರೆಡಿ ಅಂತೇಳಿ ಎಲ್ಲ ಹೊರಗಡೆ ಹೋಗ್ತೀವಿ ಸರ್. ಪ್ರಶಾಂತ್ ಸರ್ ಫಸ್ಟ್ ಎಲ್ಲ ಮಾಡಿ ತೋರಿಸ್ತಾರೆ, ಡೈಲಾಗ್ ಹೇಳ್ತಾರೆ. ವಜ್ರಂಗ್ ಇದು ಮೇಜರ್ ಸೀಕ್ವೆನ್ಸ್ ಸಿನಿಮಾದಲ್ಲಿ, ತುಂಬಾ ಇಂಪಾರ್ಟೆಂಟ್. ನಿಮ್ ನೋಡಿದ್ರೆ ಅನ್ಸ್ಬಿಟ್ಟು, ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಸಾಕು, ಜನರಿಗೆ ಅನ್ಸ್ಬಿಡ್ಬೇಕು, ನಿಮ್ಮ ನೋಡಿದ್ರೆ ಹೊಡಿಬೇಕಂತ ಅನ್ಸ್ಬೇಕು ಅಂತ ಹೇಳ್ಬಿಡೋರು. ನಾನು ಮಾಡಿ ತೋರಿಸ್ದೆ ಅವರಿಗೆ. ಒಂದಿಷ್ಟು ಕರೆಕ್ಷನ್ ಇತ್ತು, ಅದನ್ನೆಲ್ಲ ಪ್ರಶಾಂತ್ ಸರ್ ಖುದ್ದಾಗ ಅವರೇ ಮಾಡೋರು ಸರ್. ಮಾಡಿ ಹೇಳೋರು, ಹಿಂಗ್ ಮಾಡ್ಬೇಕು ಅಂತ. ಎಲ್ಲ ಓಕೆ ಆಗತ್ತೆ. ನೆಕ್ಸ್ಟ್ ಡೇ ಅಲ್ಲಿ ಬರ್ತೀವಿ, ಏನ್ ಅಲ್ಲಿ ಮಾಡಿರ್ತೀವಲ್ಲ ಅದನ್ನಲ್ಲೇ ರಿಪೀಟ್ ಆಗತ್ತೆ. ಹೇಳ್ತಾ ಇದ್ರು, ಒಂದ್ ಶಾರ್ಟ್ ಮುಗೀತು, ಇಮಿಡಿಯೇಟ್ ಬರ್ತಾರೆ, ವಜ್ರಾಂಗ್ ಚೆನ್ನಾಗಿ ಮಾಡಿದ್ರಿ, ಇನ್ನೂ ಚೆನ್ನಾಗಿ ಮಾಡಿ, ನಾವು ಕನ್ನಡದವ್ರು ಏನಂತ ಎಲ್ರಿಗೂ ತೋರ್ಸ್ಬೇಕು ಅಂತ ಒಂದು ಮಾತು. ಕನ್ನಡದ ತಾಕತ್ ಏನು ಅಂತ ಹೇಳಿ ಎಲ್ಲರಿಗೂ ತೋರ್ಸ್ಬೇಕಂತ ಒಂದು ಮಾತು ಹೇಳ್ತಾರೆ ಸರ್. ತುಂಬಾ ಪ್ರೀತಿ ಸರ್ ಅವ್ರಿಗೆ ಕನ್ನಡ ಅಂದ್ರೆ ಸರ್. ಆಲ್ಮೋಸ್ಟ್ ಒಂದು 70% ಟೆಕ್ನಿಷಿಯನ್ಸ್ ಏನಿದ್ರು ಎಲ್ಲ ಕನ್ನಡದವರು. ಅಂಡ್ ಆರ್ಟಿಸ್ಟ್ಗಳು ನಾವು ಒಂದು 9 ರಿಂದ 10 ಜನ ಕನ್ನಡದವ್ರು ಏನಿದ್ವಿ, ಎಲ್ಲರ ಜೊತೆಗೂ ಸರ್ ಅವ್ರು ಕನ್ನಡನೇ ಮಾತಾಡ್ತಿದ್ರು. ಜಾಸ್ತಿ ಮಾತಾಡ್ತಿದ್ದೆ ಕನ್ನಡ. ನನ್ನ ಹತ್ರ ಅಂತೂ ಬೇರೆ ಲ್ಯಾಂಗ್ವೇಜೇ ಮಾತಾಡ್ತಿರ್ಲಿಲ್ಲ ಸರ್. ಎಲ್ಲ ನೀಟಾಗೆಲ್ಲ ಮಾತಾಡಿ ಎಲ್ಲ ಹೇಳುವವರು. ಅಷ್ಟು ಪ್ರೀತಿ ಸರ್ ಅವ್ರಿಗೆ ಕನ್ನಡದ ಬಗ್ಗೆ. ಇವತ್ತು ಎಲ್ಲ ಕಡೆ ಬೇರೆ ಬೇರೆ ಏನೇನೋ ಹೇಳ್ತಾರೆ, ಬಟ್ ಇಲ್ಲ, ಅವ್ರು ಪಕ್ಕಾ ಕನ್ನಡ ಅಭಿಮಾನಿ ಅಂಡ್ ಕನ್ನಡಕ್ಕೋಸ್ಕರನೇ ಸಿನಿಮಾ ಮಾಡಿದವರು. ಮತ್ತೆ ಪ್ರೊಫೆಷನಲ್ ಆಗಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಹೋಗ್ಬೋದು. ನಾನ್ ಕೂಡ ಹೋಗಿ ಸಿನಿಮಾ ಇವತ್ತು ಒಂದು ಭಾಷೆಗೆ ಸೀಮಿತ ಆಗಿದೆ. ಹೌದು, ಓಕೆ, ನಿಜವಾಗ್ಲು. ನೀವು ಆ ಸಿನಿಮಾ ಮಾಡುವಾಗ ಬೇರೆ ಯಾವ್ದೋ ಕಮಿಟ್ಮೆಂಟ್ ಇತ್ತು, 2 ದಿನ ಹೋಗಕ್ ಆಗ್ಲಿಲ್ಲ, ಆ ಟೈಮಲ್ಲಿ ತುಂಬಾ ಬೇಜಾರಾಯ್ತು. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ನಂಗೆ ಇವತ್ತು ರಿಗ್ರೆಟ್ ಇದೆ ಅದು. ತುಂಬಾ ಒದ್ದಾಡಿದ್ವಿ ಸರ್. ನಾನು ಹೋಗ್ಬೇಕಂತ ಅನ್ಕೊಂಡೆ. ಪ್ರಶಾಂತ್ ಸರ್ ಕಾಲ್ ಮಾಡಿದ್ರು, ಆಕ್ಚುಲಿ ಭುವನ್ ಕಾಲ್ ಮಾಡಿದ್ರು, ಟೀಮ್ಗೆಲ್ಲ ಕಾಲ್ ಮಾಡಿ. ನಾನದು ಹಳೆ ಕಮಿಟ್ಮೆಂಟ್ ಸರ್, ಒಪ್ಕೊಂಡಿದ್ದೆ ಆ ಸಿನಿಮಾ. ಫಸ್ಟ್ ಡೇಟ್ ಕೊಟ್ಟಿದ್ದೆ. ಯಾವ್ದು ಎಲ್ಲ ಆರ್ಟಿಸ್ಟ್ಗಳು ರೆಡಿ ಇದ್ರು, ನಾನು ಒಬ್ನೇ ಅವೈಲೇಬಲ್ ಇರ್ಲಿಲ್ಲ. 2 ದಿನ ಶೂಟ್ ಇತ್ತು ಸರ್. ಫೈನಲಿ 1 ಡೇ ಆದ್ರೂ ಬನ್ನಿ ಅಂತ ಹೇಳಿದ್ರು. ತುಂಬಾ ಟ್ರೈ ಮಾಡಿದೆ ನಾನು, ಹಾರ್ಡ್ಲಿ ಎಷ್ಟು ಬೇಕು ಅಷ್ಟು ಟ್ರೈ ಮಾಡಿದೆ. ಫೈನಲಿ ಆಗ್ಲೇ ಇಲ್ಲ ಸರ್.
ಇವತ್ತು ನಾನು ಅನ್ಕೊಳ್ಳೋದು ಪ್ರಶಾಂತ್ ಸರ್ ಹಂಗೆ ಅವ್ರ ಸ್ಪಾಟ್ ಅಲ್ಲೇ ಏನಾದ್ರು ಕ್ರಿಯೇಟ್ ಮಾಡ್ಬಿಡ್ತಾರೆ. ಹೋಗಿದ್ರೆ ಇನ್ನೂ ಏನು 100% ನನ್ಗೆ ಏನಾದ್ರು ಇನ್ನೊಂದು ಸೀನ್ ಆಡ್ ಆಗಿರೋದೇನೋ. ಸೊ ಇವತ್ತು ಕೊರಗ್ತೀನಿ ನಾನು ಮಲಗದಲ್ಲೆಲ್ಲ. ಒಬ್ಬ ನಟನಿಗೆ ಬೇಕಾಗಿರೋದು ಅದೇ ಕಮಿಟ್ಮೆಂಟ್, ಬದ್ಧತೆ ಇದೆಯಲ್ಲ. ಈಗ ನೋಡಿ, ಈಗ ದೊಡ್ಡ ಸಿನಿಮಾ ಕರೆದ್ರು ಅಂತ ಸಣ್ಣ ಸಿನಿಮಾ ಬಿಟ್ಟು ಹೋಗ್ಲಿಲ್ಲ ನೀವು, ನಾನು ಡೇಟ್ ಕೊಟ್ಟಿದ್ರಲ್ಲ. ಅಲ್ಲ, ಅದು ಕಷ್ಟ ಆಗತ್ತೆ ಸರ್. ಇದ್ ಮಾಡಿರ್ತಾರೆ. ಇದು ಇವತ್ತು ಅನ್ಸ್ತಾ ಇರತ್ತೆ, ಶಿಟ್ ಒಂದು ದಿನ ನಂಗೆ ಎಲ್ಲರೂ ಚಾನ್ಸ್ ಸಿಗ್ಬೇಕಿತ್ತು ಹೋಗೋದು. 2 ದಿನ ಕೇಳಿದ್ರು, ಅಟ್ಲೀಸ್ಟ್ ಒನ್ ಡೇ ಇದ್ದಿದ್ರು ಪ್ರಶಾಂತ್ ಸರ್ ಬೇರೆ ಏನಾದ್ರು ಶಾರ್ಟ್ಸ್ ತೆಗಿಯೋರು, ಒಂದು ಸೀನ್ ಕ್ರಿಯೇಟ್ ಮಾಡಿರೋರು. ನಾನು ಅದು ಅವೈಲೇಬಲ್ ಇರ್ಲಿಲ್ಲ ಸರ್. ಇವತ್ತು ರಿಗ್ರೆಟ್ ಇದೆ. ನಾನು ನಾಳೆ ಎಷ್ಟು ಸಿನಿಮಾ ಬೇಕಾದ್ರೂ ಮಾಡ್ಬೋದು, ಬಟ್ ಅದಕ್ಕೆ 2 ದಿನ ತಪ್ಸ್ಕೊಂಡಿದೀನಿ ಅನ್ನೋ ಫೀಲ್ ಇದೆ ನಂಗೆ. ಅಯ್ಯೋ ಆಗ್ಬಾರ್ದಿತ್ತು ಇದು ಅಂತ. ಈಗ ಸಲಾರ್ ಪಾರ್ಟ್ 1 ಆಯ್ತು, ಸಲಾರ್ 2 ಕೂಡ ಬರ್ತದೆ. ಅದ್ರ ನಿರೀಕ್ಷೆ ಕೂಡ ಹೆಚ್ಚಾಗಿದೆ, ಯಾಕಂದ್ರೆ ಇದು ಪಾರ್ಟ್ 1 ಸಕ್ಸಸ್ ಆಯ್ತು. ಸೊ 2 ಅಲ್ಲಿ ವಿಷ್ಣು ಬೇರೆ ಯಾವ ಅವತಾರ ಇರುತ್ತೆ, ಹೆಂಗೆ ಸರ್? ನೋಡ್ಬೇಕು, ಅವೆಲ್ಲ ಪ್ರಶಾಂತ್ ಸರ್ ಮೇಲೆ ಡಿಪೆಂಡ್. ಅವ್ರು ಏನ್ ಬೇಕಾದ್ರು ಮಾಡ್ಬೋದು ಸರ್. ವಿಷ್ಣುನ್ ವಾಪಸ್ ಕರೆಸ್ಬೋದು, ವಿಷ್ಣುನ್ ಬೇರೆ ತರದಲ್ಲಿ ತೋರಿಸ್ಬೋದು. ಅದೆಲ್ಲ ಪ್ರಶಾಂತ್ ಸರಿ, ಅವ್ರಿಗೆ ಮಾತ್ರ ಗೊತ್ತಿರುತ್ತ ಜಡ್ಜ್ಮೆಂಟ್, ಇವ್ರು ಎಲ್ಲಿ ಬರ್ಬೇಕು ಎಲ್ಲಿ ಕರ್ಸ್ಬೇಕು ಅಂತ. ಹೋಪ್ಫುಲಿ ಇರ್ಬೋದು ಅನ್ಕೊಂತೀನಿ. ಸೆಕೆಂಡ್ ಇದೇನ್ ಫಸ್ಟ್ ಪಾರ್ಟ್ ಮುಗೀತದೆ, ಅದು ಜನರಿಗೆ ಹಂಗಿರುತ್ತೆ. ನೋಡೋಣ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಕೂಡ ಇದೀನಂತ ಅನ್ಕೊಂತೀನಿ. ಇನ್ನು ಪ್ರಶಾಂತ್ ಸರಿ ಬಿಟ್ಟಿರೋದು. ಈಗ ವಜ್ರಾಂಗ್ ಅವರು ಸಣ್ಣ ಸಣ್ಣ ಪಾತ್ರ ಮಾಡ್ಕೊಂಡು ಆಡಿಷನ್ಗಳಿಗೆ ಹೋಗಿ ಅಟೆಂಡ್ ಮಾಡಿ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರ ಬಂದು ಈ ಸಿನಿಮಾ ಸಾಕಪ್ಪ ಅಂತ ಅನ್ಸಿದ್ ಯಾವ ತರ ಉಂಟಾ? ಇಲ್ಲ ಸರ್, ಒಂದು ಬೇಜಾರಾಗಿತ್ತು ಕೆಲವೊಂದು ವಿಚಾರದಲ್ಲಿ. ಸಂಭಾವನೆ ಅಂತ ಎಲ್ಲರೂ ಕೊಡ್ತಿದ್ರು, ಯೂಸ್ ಮಾಡ್ಕೊಂತ ಇಲ್ಲ ಅನ್ನೋ ಒಂದು ಫೀಲ್ ಇತ್ತು ಸರ್. ಓಕೆ, ನಿಮಗೆ ಸಂಭಾವನೆ ಮುಖ್ಯ ಆಗ್ತಿರ್ಲಿಲ್ಲ ನಂಗೆ. ಏನ್ ಸರ್, ಊಟ ಅಲ್ವಾ, ಹೆಂಗಾದ್ರೂ ಮಾಡ್ತೀವಿ ನಾವು. ಆಗತ್ತೆ ಸರ್. ಏನ್ ಗೊತ್ತಾ, ಸಿನಿಮಾಗೋಸ್ಕರ ಬದುಕಿರೋರು ನಾವು ತುಂಬಾ ಒದ್ದಾಡಿದೀವಿ ಅದಕ್ಕೋಸ್ಕರ. ಯಾಕಂದ್ರೆ ನಾಳೆ ಯಾರ ಹತ್ರ ಹೇಳ್ಕೊಳ್ಳೋ ಸರ್? ಸ್ನೇಹಿತರು, ಈ ಸಿನಿಮಾದಲ್ಲಿರೋ ಸ್ನೇಹಿತರು ಮಾತ್ರ ಹೇಳ್ಕೋಬಹುದು. ನಾಳೆ ನನ್ನ ಜೊತೆ ಇರೋ ಸ್ನೇಹಿತರು ಆಡ್ಕೊಂಡ್ಬಿಡ್ತಾರ ಅವರು. ಗುರು, ನಾನು ಯಾವ್ದೋ ಒಂದು ಸಿನಿಮಾಗ್ ಹೋದೆ ಆಕ್ಟ್ ಮಾಡಕ್ ಅಂತೇಳಿ, ಯೂಸ್ ಮಾಡ್ಕೊಂಡಿಲ್ಲ ಗುರು ಸರ್. ನಾನು ಇವತ್ತು ನಂಗೆ ಚಿಕ್ಕ ಕ್ಯಾರೆಕ್ಟರ್ ಇದ್ರೆ ನನ್ನ ಸ್ನೇಹಿತರ ಹತ್ರ ಹೇಳಿದ್ರೆ ದೊಡ್ಡದೇ ಹೇಳೋದು ಸರ್ ನಾನು. ಇಲ್ಲಪ್ಪ ಚೆನ್ನಾಗಿದೆ ನನ್ನ ರೋಲು, ಸಖತ್ತಾಗಿದೆ ನನ್ನ ರೋಲು, ಇಂಥ ಸಿನಿಮಾದ ನನ್ ಕರೆದ್ರು ಅಂತೇಳಿ. ನನ್ನನ್ನು ನಾನು ಯಾವತ್ತೂ ಡಾಮಿನೇಟ್ ಮಾಡ್ಕೊಳಲ್ಲ ಸರ್ ಯಾರ ಹತ್ರನು. ಬಟ್ ನನಗ್ ಮನ್ಸಲ್ಲಿ ನಂಗೆ ಫೀಲ್ ಆಗ್ತಾ ಇತ್ತು, ಒಂಚೂರು ಯೂಸ್ ಮಾಡ್ಕೋಬೋದಿತ್ತು, ಚೆನ್ನಾಗಿ ತೋರ್ಸ್ಬೋದಿತ್ತು, ಈ ಡೈಲಾಗ್ ನ ಒಂಚೂರು ಇದ್ ಮಾಡ್ಬೋದಿತ್ತು. ಗೊತ್ತಾಗ್ಬಿಡತ್ತಲ್ಲ ಸರ್, ಆಸ್ ಆಕ್ಟರ್ ಆಗಿ ನನ್ನ ಒಂದ್ ಸ್ವಲ್ಪ ಬಳಸ್ಕೊಂಡಿಲ್ಲ ಸರಿಯಾಗಿ ಅಂತ. ಅದ್ ಒಂದೇ ಫೀಲು ಸರ್. ಯಾವತ್ತು ಹೋಗ್ಬೇಕು ಸಿನಿಮಾ, ಎಂತೆಂತ ಕಷ್ಟಗಳನ್ನ ಅನುಭವಿಸಿನಂದ್ರೆ ಸಿನಿಮಾ ಬೇರೆ ಯಾರಾಗಿದ್ರೆ ನಾನಾಗಿ ಹೇಳ್ತೀನಿ ಉಳಿತಿರ್ಲಿಲ್ಲ, ಬಿಟ್ಟು ಹೋಗ್ತಾ ಇದ್ದೆ. ನಾನಿರೋ ಪರಿಸ್ಥಿತಿಯಲ್ಲಿ 100% ಉಳಿತಿರ್ಲಿಲ್ಲ ಸರ್ ಸಿನಿಮಾದಲ್ಲಿ. ಕಮಿಟ್ಮೆಂಟ್ ಮತ್ತೊಂದು ಅವಮಾನ. ನಾ ಹೇಳ್ತೀನಿ ಸರ್, ಇದ್ದಿದ್ದೇ ಸಿನಿಮಾಗೋಸ್ಕರ. ಮುಂದಾದ್ರೂ ಅಷ್ಟೇ ಸರ್, 1000 ಕಷ್ಟ ಬರ್ಲಿ 1000 ಬರ್ಲಿ, ಸಿನಿಮಾ ಅಂತೂ ಬಿಟ್ಟು ಹೋದೆ. ಸಾಯೋದಿದ್ರು ಇದ್ರಲ್ಲೇ, ಏನಿದ್ರು ಇದ್ರಲ್ಲೇ. ಹಾಗಾಗಿ ಈಗ ಹೊಸ ಪ್ರತಿಭೆಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಸಿನಿಮಾ ಆರಂಭದಲ್ಲಿ ಕಷ್ಟ ಇರುತ್ತೆ, ತುಂಬಾ ಎಫರ್ಟ್ ಹಾಕ್ತಾರೆ, ಅವಕಾಶನೇ ಸಿಗಲ್ಲ, ಮತ್ತೆ ಅಗೇನ್ ಯೂಟರ್ನ್ ಅಂತ ತಗೊಳ್ತಾರೆ. ವೆಯ್ಟ್ ಮಾಡ್ಲೇಬೇಕು ಸರ್. ಸಿನಿಮಾ ಇದು ದೊಡ್ಡ ಸಮುದ್ರ. ನೀವು ಹೋಗಿ ಅಲೆಗಳು ಇಲ್ಲ ಜೋರಾಗಿ ಬಂತು ನಾ ಮುಳುಗೋಗ್ಬಿಡ್ತೀನಿ ಅಂತ ನೀವು ಎಲ್ಲ ಹೆದ್ರು ಓಡೋದ್ರೆ ಹಂಗೆ ಆಗ್ಬಿಡುತ್ತೆ ಸರ್. ದಾಟ್ಬೇಕು. ಕಷ್ಟ ಅಂತೂ 100% ಇರುತ್ತೆ, 1000% ನಿಮ್ಗೆ ಬಿಟ್ಟೋಗುವಂತ ಮನಸ್ಥಿತಿ ಬಂದೇ ಬರುತ್ತೆ. ಬಟ್ ಹೆದರಬಾರ್ದು, ಯಾಕಂದ್ರೆ ಪ್ರಿಪೇರ್ ಆಗ್ಲೇಬೇಕು ಸರ್. ಈಗ ನಾನು ಸಿನಿಮಾ ಬಂದಾಗ ಏನು ಕಲ್ತಿಲ್ಲ, ನಾನು ಒಂದು ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ, ಮತ್ತೊಂದು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಏನು ನಾಟಕ ಅದು ಇದು ಮಾಡ್ತೀವಿ, ಸ್ವಲ್ಪ ಹೆಲ್ಪ್ ಆಯ್ತು ಸರ್. ನೋಡಿ ಕಲ್ತಿದ್ದು. ಸಿನಿಮಾಗಳನ್ನ 1000 ನೋಡಿದೆ ಸರ್. ಬುಕ್ಸ್ ಬೇಜಾರ್ ಬುಕ್ಸ್ ಓದ್ದೆ, ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ಕಲೆಕ್ಟ್ ಮಾಡ್ಕೊಂಡೆ, ಬರೀತಾ ಇದ್ದೆ. ಇವತ್ತು ಅಪ್ಪಿ ಸರ್ ಎಲ್ಲಾರು ಇವಾಗ್ಲು ಕುಡಿಯೋದೆಲ್ಲ ಕಮ್ಮಿ, ನಾನು ತುಂಬಾ ರೇರು. ಎಲ್ಲಾರು ಕುಡಿದ್ರಿ ಅಂತ ಅನ್ಕೊಳ್ಳಿ ಸರ್, ಮತ್ತೇನ್ ಮಾಡಿದೆ ಅನ್ಕೊಳ್ಳಿ, 100% ಕೈಲಿ ಬುಕ್ ಇರುತ್ತೆ. ಒಬ್ನೇ ಕುಡ್ದಾಗ ಬುಕ್ ನಾನು ಏನಾರು ನೋಟ್ ಮಾಡ್ಕೊಂತೀನಿ ಸರ್. ಒಂದೇ ಸಿನಿಮಾ ನೋಡಿ ಏನೋ ನೋಡಿ ಈ ಕ್ಯಾರೆಕ್ಟರ್ ಏನೋ ಮಾಡಿದಾನೆ ಜಸ್ಟ್ ಮಾಡಿ ಇಟ್ಕೊಂಡು ನಾನು ಅದನ್ನ ಅಳವಡಿಸ್ಕೊಂತೀನೋ ಇಲ್ವೋ ಗೊತ್ತಿಲ್ಲ, ಬರ್ದಂತೂ ಇಟ್ಕೊಂತೀನಿ. ಸಿನಿಮಾ ಬಂದಾದ್ಮೇಲೆ ಸರ್ ಕಲ್ತ್ಕೊಂಡೆ, ಡ್ಯಾನ್ಸ್ ಮಾಡ್ಬೇಕು, ನಾನು ಆಕ್ಟ್ ಬೇರೆ ಲೆವೆಲ್ ಮಾಡ್ಬೇಕು, ಫೈಟ್ ಮಾಡ್ಬೇಕು, ಇದಿದ್ರೆ ಮಾತ್ರ ಸಾಧ್ಯ. ನನ್ನನ್ನು ಯಾವ್ದು ಹುಡ್ಕೊಂಡ್ ಬರಲ್ಲ. ನಾನು ಕಷ್ಟಪಟ್ಟ ನಂತರ ಏನ್ರಿ ಯಾರಾದ್ರೂ ನನ್ ಕರ್ದೆ ನಾನು ಪ್ರಿಪೇರ್ ಆಗಿರೋಣ. ಸ್ವಲ್ಪ ಕಷ್ಟ ಆಗತ್ತೆ, ನಮ್ ದೇಹ ಒಗ್ಗಕ್ ಕಷ್ಟನೇ ಈಗ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಕ್ಕೆ, ಬಟ್ ಮಾಡ್ಲೇಬೇಕಲ್ಲ ಸರ್. ಈಗ ಸಿನಿಮಾದಲ್ಲಿ ನಿಮಗೆ ಯಾರು ಗಾಡ್ ಫಾದರ್ ಇಲ್ಲ, ನಿಮ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ, ನೀವು ಒಬ್ಬರೇ ಬಂದ್ರಿ, ತುಂಬಾ ಎಫರ್ಟ್ ಹಾಕಿದ್ರಿ, ಆಯ್ತಾ? ಲೈಫಲ್ಲಿ ಏನೇನು ಕಷ್ಟ ಅನುಭವಿಸ್ಬೇಕಾ ಎಲ್ಲದೂ ಮಾಡಿದ್ರಿ. ವಾಟ್ ನೆಕ್ಸ್ಟ್? ಸಕ್ಸಸ್ ಸಿಕ್ಕಿದೆ, ಮುಂದೆ ಸರ್ ನಂಗೆ ನಾನು ಇದನ್ನ ಸಕ್ಸಸ್ ಅಂತ ಹೇಳಲ್ಲ ಸರ್, ಖುಷಿ ಪಡ್ತಾ ಇದೀನಿ. ನಾನು ಪಾಸ್ ಆಗಿದ್ದೀನಿ ಅಷ್ಟೇ, ಸಿನಿಮಾದಲ್ಲಿ ಪಾಸ್ ಆಗಿದ್ದೀನಿ. ಜಾಸ್ತಿ ಓದೋದಿದೆ ಇನ್ಮೇಲೆ.
ಇನ್ಮೇಲೆ ಜವಾಬ್ದಾರಿ ಜಾಸ್ತಿ ಕೂಡ ಓದ್ತೀನಿ ಸರ್. ಜಾಸ್ತಿ ಓದ್ತೀನಿ, ತುಂಬಾ ಪ್ರಿಪೇರ್ ಆಗ್ತೀನಿ. Okay. ನಾವು ಒಂದಿಷ್ಟು ಜನ ಏನ್ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲ ಇವ್ರು ಅಂದ್ರೆ ಒಂದಿಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಸರ್ ನನ್ನನ್ನ. ಫಾರ್ ಎಕ್ಸಾಂಪಲ್ ಯಾರೋ ಮಾತಾಡೋರಾಗ್ಲಿ, ಇಲ್ಲ ನನ್ನ ನಿಮ್ ನೆಕ್ಸ್ಟ್ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ನೀವು ಈ ತರ ರೋಲ್ ಮಾಡ್ಬೇಕು ಹಾಗೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮೆಸೇಜ್ಗಳು ಬರ್ತಾ ಇದಾವೆ. ಜಾಸ್ತಿ ಡ್ರಾಮಾ ಮಾಡೋ ಹುಡುಗರು, ಸಿನಿಮಾದಲ್ಲಿ ಹೊಸದಾಗಿ ಎಂಟ್ರಿ ಆಗ್ತಿರೋ ಹುಡುಗರು, ನಾವ್ ಏನ್ ಮಾಡ್ಬೇಕು ಅಂತ ಅವ್ರು ಕೇಳೋರು ಇರ್ತಾರೆ ಸರ್. ಅವರಿಗೆಲ್ಲ ನಾನು ಒಂದಿಷ್ಟು ಅಂದ್ರೆ ಹೇಳೋಂಗಿರ್ಬೇಕು, ಹಿಂಗ್ ಆ ತರ ರೋಲ್ ಮಾಡ್ಬೇಕು ಸರ್. ನಾನು ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀನಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಬೇಕು, ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀನಿ. ನಾನು ಬರ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡ್ತಾ ಇದೀನಿ. ಇದೆಲ್ಲ ಒಂದ್ ಮುಗ್ದು ಸಿನಿಮಾ ದೊಡ್ಡ ಸಕ್ಸಸ್ ಆದ್ಮೇಲೆ ಇನ್ನು ಓಡ್ತಾ ಇದೆ ನೀಟಾಗಿ. 650 crores ಏನೋ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಯ್ತು ಸಲಾರ್ದು. ಬಿಗ್ ಹೌದು. ಅಂಡ್ ದೆನ್ ಎಲ್ಲ ಆದ್ಮೇಲೆ ಒಂದಿಷ್ಟು ಬರುತ್ತೆ, ಆ ಟೈಮಲ್ಲೇ ಬರೋದಾದ ಅವಕಾಶಗಳು. ವೆಯ್ಟ್ ಮಾಡ್ತಾ ಇದೀನಿ ನಾನು. ದೊಡ್ಡ ಸಿನಿಮಾ ಮಾಡ್ತೀನಿ ಸರ್. ಮಾಡಿ, ಒಳ್ಳೇದಾಗ್ಲಿ. ಈಗ ನೆಕ್ಸ್ಟ್ ಮುಂದೆ ನಿಮ್ಮ ಫ್ಯೂಚರ್ ಸಿನಿಮಾಗಳು ಹೇಗಿದೆ ಸರ್? ಸದ್ಯಕ್ಕೆ ಮಾಲ್ಟಿನ್ ನಡೀತಾ ಇದೆ, ರೀಸೆಂಟ್ ಮುಗಿಸ್ತೆ. AP ಅರ್ಜುನ್ ಅವರು ಡೈರೆಕ್ಟ್ರು, ಹಳೆ ಕಮಿಟ್ಮೆಂಟ್, ಒಳ್ಳೆ ಸ್ನೇಹಿತರು. ನಾ ಅರ್ಜುನಣ್ಣ ಅಂತ ಕರಿತೀನಿ ಯಾವಾಗ್ಲೂ. 3-4 ಸಿನಿಮಾ ಅವರೇ ರೆಫರ್ ಮಾಡಿರೋದು ನಂಗೆ, ಯಾವ್ದಾವ್ದೋ ಸಿನಿಮಾಗಳಿಗೆ, ದೊಡ್ಡ ಸಿನಿಮಾಗಳಿಗೆಲ್ಲ. ಮಾರ್ಟಿನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀನ್ ಮಾಡ್ಲೇಬೇಕು ಅಂತ ಪ್ರೀತಿಯಿಂದ ಮಾಡಿದೆ ನಾನು ಆ ಸಿನಿಮಾನ. ಏನು ಹೇಳಿಲ್ಲ, ಮಾಡು ಅಂತ ಹೇಳಿದ್ರು, ಮಾಡ್ಬಿಟ್ಟೆ. ಅದಿರುತ್ತೆ. ಅವರೆಲ್ಲ ಯಾವತ್ತೂ ನನ್ ವೆಲ್ ವಿಶರ್ಸ್ ಸರ್, ತುಂಬಾ ಪ್ರೀತಿ ಮಾಡ್ತಾರಲ್ಲ. ಅಂಡ್ ಅಗೈನ್ ಜೇಮ್ಸ್ ಡೈರೆಕ್ಟ್ರು ಚೇತನ್ ಸರ್, ಯಾವತ್ತೂ ನಾ ಬ್ರದರ್ ಅಂತ ಕರಿತೀನಿ. ಬರ್ಮಾ ಮಾಡ್ತೇನೆ, ಒಂದ್ ಒಳ್ಳೆ ರೋಲ್ ಮಾಡ್ತಾ ಇದ್ದೀನಿ. ಪ್ರೀತಿಯಿಂದ ನಂಗೆ ಕರೆಯೋದು. ಈ ರೋಲ್ ನಾನು ಅನ್ಕೊಂಡಿದೀನಿ, ನೀವು ಮಾಡ್ಬೇಕು ಅಂತೇಳಿ. ನಾ ಹೇಳ್ದೆ ಒಂಚೂರು ಬೇರೆ ಕಮಿಟ್ಮೆಂಟ್ ಎಲ್ಲ ಇದೆ ಅಂತೇಳಿ. ಏನಿದ್ರು ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡೋಣ, ಈ ರೋಲ್ ನೀವು ಮಾಡ್ಬೇಕಂತ ಹೇಳಿದ್ರು. ಸೊ 2 ಸಿನಿಮಾ ನಡೀತಾ ಇದೆ ಸದ್ಯಕ್ಕೆ, ಮತ್ತೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದ್ ವೇಳೆ ವಜ್ರಂಗ್ ಅವರು ಸಿನಿಮಾಗ್ ಬರ್ದೇ ಹೋಗಿದ್ರೆ, ನಟ ಆಗದೆ ಹೋಗಿದ್ರೆ ಏನಾಗ್ತಾ ಇದ್ರಿ ಸರ್? ನನ್ನ ಪ್ರಕಾರ ಊರಲ್ಲಿ ಗಿರಲ್ಲಿ ಲಾರಿ ಗಿರಿ ಹಾಕೊಂಡಿರ್ತಿದ್ದೆ. ಮರಳು ಗಿರಳು ವ್ಯಾಪಾರ ಮಾಡ್ಕೊಂಡು, ಅದಿಲ್ಲ ಅಂತ ದುಬೈ ಹೋಗ್ತಿದ್ದೆ. ಇಲ್ಲ ಅಂದ್ರೆ ಹೋಟೆಲ್ ಗಿಟೆಲ್, ನಮ್ಮ ಕರಾವಳಿ ಸೈಡ್ ದುಬೈ ಅನ್ನೋದು ಇಲ್ಲೇ ಅಲ್ವಾ, ಬೆಂಗಳೂರು ಉಲ್ಲಾಳ ನಾಗರಬಾವಿ. ಹೋಟ್ಲ ಗಿಟ್ಲ ಮಾಡ್ಕೊಂಡು ಇರ್ತಿದ್ದೆ ಸರ್. ಏನೋ ಒಂದು ಮಾಡ್ತಿದ್ದೆ, ಬಟ್ ಸಿನಿಮಾನೇ ಇದ್ದಿದ್ ಮೈಂಡ್ ಅಲ್ಲಿ. ತುಂಬಾ ಅವಕಾಶ ಇತ್ತು ಸರ್ ಹೋಟ್ಲ ಮಾಡಕ್ ಅದು ಇದು, ಬಟ್ ನಂಗೆ ಸಾಕಾಗ್ತಿರ್ಲಿಲ್ಲ. ಅಂದ್ರೆ ಟೈಮ್ ಹೊಂದ್ಸ್ಕೊಳಕ್ಕೆ ಸಿನಿಮಾದಲ್ಲೇ ಇರ್ಬೇಕನ್ನೋದು ಆಸೆ ಇತ್ತು. ಓಕೆ ವಜ್ರಂಗ್ ಅವರೇ, ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ಸಲಾರ್ ಬಗ್ಗೆ ಮಾತಾಡಿದ್ರಿ, ಆ ಸಕ್ಸಸ್ ಬಗ್ಗೆ ಮಾತಾಡಿದ್ರಿ. ಬಟ್ ಒಂದು ಮಾತಾಡಿದ್ರಿ, ಇದು ಸಕ್ಸಸ್ ಅಲ್ಲ, ನಾನು ಈಗಷ್ಟೇ ಎಕ್ಸಾಮ್ ಬರ್ದಿದ್ದೀನಿ ಅಂತ. ಓಕೆ, ಮುಂದೆನೂ ಕೂಡ ಎಕ್ಸಾಮ್ ಬರೀತಾನೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿ ಅಂತ ಹೇಳ್ತಿದ್ದೀನಿ. ಮುಂದೆ ಇದಕ್ಕಿಂತ ದೊಡ್ಡ ಅವಕಾಶಗಳು ನಿಮಗೆ ಸಿಗಲಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಜ್ರಂಗ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಸರ್, ನಿಮಗೆ ಧನ್ಯವಾದ ಸರ್. ನಿಮ್ಮ ಹಾರೈಕೆ ಪ್ರೀತಿ ಯಾವತ್ತೂ ಹೀಗೆ ಇರಲಿ. ನೀವು ಕೂಡ ನನಗೆ ಯಾವಾಗಲೂ ಒಳ್ಳೇದೇ ಬಯಸೋದು, ಯಾವಾಗಲೂ ಒಳ್ಳೆ ಮಾತನ್ನೇ ನಂಗೆ ಯಾವತ್ತೂ ಹೇಳ್ತಾ ಇದ್ರಿ. ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಅಗೈನ್ ವೀಕ್ಷಕರಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಇರಲಿ. ಇನ್ನೂ ದೊಡ್ಡ ಸಿನಿಮಾಗಳನ್ನ ಮಾಡ್ತೀನಿ. ಥ್ಯಾಂಕ್ ಯು.